ಸಂತೈಸಿರಿ ಸಂತೈಸಿರಿ, ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ. मेरे लोगों को शांति शांति. ದೇವರು ಹೇಳುತ್ತಿರುವುದು ನನ್ನ ಜನರನ್ನು ಸಂತೈಸಿರಿ, मेरे लोगों को संभालो. ಎರಡನೇ ವಾಕ್ಯ ನೋಡಿ, दूसरा वचन देखिए. ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ, ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೋಡಿ ಅವರ ದೋಷ ಫಲಗಳೆಲ್ಲ ದೇವರು ತೆಗೆದು ಹಾಕುತ್ತಾನೆ ಎನ್ನುವಂತ ಸಂಗತಿಯೇ 40ನೇ ಅಧ್ಯಾಯ ಹೊಸ ನಿಯಮ ಪ್ರಾರಂಭಿಸುವುದಾಗಿ ನಾವು ನೋಡುತ್ತೇವೆ. इस 40 के वचन में ऐसे देखते हैं, उसके अंदर जो भी दोष है सारे के दोष निकालने वाला चीज हम देखते हैं. ದುಃಖದಲ್ಲಿ ಪ್ರಯಾಸದಲ್ಲಿದ್ದಂತಹ ದೇವ ಜನರಿಗೆ, निराशा के अंदर चलने वाले लोगों को ನೀವು ಬಿಟ್ಬಿಡಬೇಡಿ, ನಿಮಗೋಸ್ಕರ ಸಂತೈಸುವ ದೇವರಿದ್ದಾನೆ ಎನ್ನುವಂತಹ ಅಧ್ಯಾಯದಿಂದಲೇ 40ನೇ ಅಧ್ಯಾಯ ಪ್ರಾರಂಭ. इस 40 के वचन में देखते हैं, आप निराशे के अंदर मत बने रहे, परमेश्वर आपको इस स्थान से बाहर निकल आएंगे. 40ನೇ ಅಧ್ಯಾಯದ 1ನೇ ವಾಕ್ಯದಿಂದ 26 ವಾಕ್ಯ ನೀವು ಗಮನಿಸುವಾಗ, जैसे कि पहले वचन से 23 तक हम पढ़ेंगे तो ನೀವು ಬಿಟ್ಬಿಡಬೇಡಿ, ನೀವು ನಿರಾಸೆಗೊಳ್ಬೇಡಿ, ಯಾಕಂದ್ರೆ ನಿಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. इसमें ये लिखा है कि अब छोड़ना नहीं, परमेश्वर क्या है आप जानो. ನಿಮ್ಮ ದೇವರು ನಿಮಗೋಸ್ಕರ ಏನು ಮಾಡುತ್ತಾನೆ ಎಂಬುದಾಗಿ ಬರೆಯುತ್ತಿದೆ. परमेश्वर आपके लिए क्या करे वो यहाँ पर लिखा है. ಆದ ಕಾರಣ ನೀವು ನಿರಾಸೆಗೊಳ್ಳಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. इसीलिए वचन ये कहते कि आप निराश ना हो. ನಿಮ್ಮ ಕಣ್ಣುಗಳನ್ನು ಎತ್ತಿ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳಿ ಎಂಬುದಾಗಿಯೇ 26ನೇ ವಾಕ್ಯದವರೆಗೂ ಹೇಳಲ್ಪಟ್ಟಿರುವಂತಹ ವಿಷಯ. अपने आंखों को उठाकर देखो परमेश्वर कौन है, वो 23 में लिखे हैं. 26ನೇ ವಾಕ್ಯ ನೋಡಿ, ನಿಮ್ಮ ಕಣ್ಣೆತ್ತಿ ನೋಡಿ ದೇವರು ಉನ್ನತನಾಗಿದ್ದಾನೆ. 26 में ये लिखा है कि अपने आंखों को उठाकर देखे परमेश्वर ऊपर है. ಈ ದೇವರು ನಿಮಗೋಸ್ಕರ ಏನು ಮಾಡುತ್ತಾರೆ ಎಂಬುದಾಗಿ ಹೇಳಿ 26 ವಾಕ್ಯಗಳು ಮುಗಿಸಿದ ನಂತರ, जैसे कि 26 खत्म होता है कि परमेश्वर कौन है कहकर 27ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ 27 में हम ऐसे देखते हैं. ದೇವರವರಿಗೆ ಕೇಳುವಂತಹ ಪ್ರಶ್ನೆ 27ನೇ ವಾಕ್ಯ ಗಮನಿಸಿ, ಓದಿ. 27 में परमेश्वर ने ऐसा एक सवाल पूछता है कि उसमें पढ़िए. ಯಾಕೋಬೆ, ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ, ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ನೋಡಿ, ದೇವರು ಯಾಕೋಬನಿಗೆ ಇಸ್ರಾಯೇಲರಿಗೆ ಕೇಳುವ ಪ್ರಶ್ನೆ. देखिए परमेश्वर याकूब को और इस्राएलों को पूछने वाला एक सवाल. ಯಾರು ಯಾಕೋಬ, ಯಾರು ಇಸ್ರಾಯೇಲ್? इसमें कौन याकूब और कौन इस्राएल? ಇಬ್ಬರು ಒಂದೇ ವ್ಯಕ್ತಿ, दोनों एक ही इंसान है. ಇದೇ ಯಾಕೋಬನಿಗೆ ದೇವರು ಕೊಟ್ಟಂತ ಹೆಸರು ಇಸ್ರಾಯೇಲ್. यही चीज याकूब को इस्राएल कहने वाला बात. ಆದ್ರೆ ಎರಡು ಹೆಸರನ್ನು ದೇವರು ಉಪಯೋಗಿಸಿ ಅವರ ಬಳಿ ಮಾತನಾಡುತ್ತಿದ್ದಾರೆ. लेकिन परमेश्वर दोनों नाम को लेकर बात कर रहे हैं. ಅವರ ಬಳಿ ಹೇಳುತ್ತಿರುವಂತ ಕಾರ್ಯ ಯಾಕೋಬೆ, ಇಸ್ರಾಯೇಲೇ, ಎರಡು ಹೆಸರು ನೆನಪಿಸ್ತಾ ಇದ್ದಾರೆ. लेकिन परमेश्वर उनको दो नाम बोलकर पुकार रहे हैं, याकूब और इस्राएल, दोनों नाम को याद करते हुए बात कर रहे हैं. ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ನೀವು ಪೂರ್ವಿಕವಾಗಿ ಇದ್ದಂತ ನೆಲೆ ಮರ್ತು ಬಿಡಬೇಡಿ. जैसे कि परमेश्वर उनको ये बात कह रहे हैं कि आप पहले जैसे थे वो मत भूलो. ಯಾಕೋಬ್ ಅನ್ನುವಂತ ಪದದ ಅರ್ಥ ಮೋಸಗಾರ, ವಂಚಕನು. जैसे कि याकूब का नाम का मतलब है वो एक चीटर है. ಮೋಸಕರ ವಂಚಕರ ಜೀವನ ನಡೆಸುತ್ತಿದ್ದವನನ್ನು ದೇವರು ಬದಲಾಯಿಸಿ ಇಸ್ರಾಯೇಲ್ ಎಂಬುದಾಗಿ ಹೆಸರು ಕೊಟ್ಟರು. जैसे कि वो अन्याय के अंदर तो सभी को छोड़कर वो एक न्याय देने वाला है. ದೇವರು ಆ ಜನರಿಗೆ ನೆನಪಿಸ್ತಾ ಇದ್ದಾರೆ. परमेश्वर उनको एक याद दिला रहे हैं. ನಿಮಗೆ ಬಂದ ಕಷ್ಟದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಎನ್ನುವಂತ ನಿರಾಸೆಯಲ್ಲಿ ಇದ್ದೀರಲ್ಲ, आप ऐसा सोच रहे हो कि परमेश्वर हमें छोड़ दिया, हमें त्याग दिया. ನಿಮ್ಮ ನಿರಾಸೆಯಲ್ಲಿ ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ನೆನೆಸ್ತೀರಲ್ಲ, अगर आप ऐसे सोच रहे हो तो परमेश्वर में भूल दिया, हमें परमेश्वर में याद ही नहीं कर रहे. ಯೋಚಿಸಿ ನೋಡಿ, ನಿಮ್ಮ ಹಿನ್ನೆಲೆ ಹೇಗಿತ್ತು, ನೀವು ಹೇಗಿದ್ರಿ ಮುಂಚೆ? ನೀವು ಯಾಕೋಬ್ ಆಗಿದ್ರಿ. पहला आप ये याद करें कि आप पहले कैसे थे. आप याकूब की तरफ थे. ನಿಮ್ಮನ್ನು ಇಸ್ರಾಯೇಲ್ ಆಗಿ ದೇವರೊಡನೆ ನಿಮ್ಮನ್ನು ಐಕ್ಯತೆಯಲ್ಲಿ ದೇವರು ತಂದಿದ್ದಾನಲ್ಲ. परमेश्वर आपको एक इस्राएल की तरह एक एकता के अंदर चलाने वाला है. ದೇವರ ಮಕ್ಕಳೇ, ಕೆಲವೊಮ್ಮೆ ನಿರಾಸೆಗಳ ವೇಳೆಯಲ್ಲಿ ನಾನು ನೀವು ಸಾಗುವಾಗ परमेश्वर के लोग हम कई बार निराशा के अंदर चलते हैं. ನಾವು ಕೂಡ ನೆನೆಸಬೇಕಾದ ಕಾರ್ಯ ನಮ್ಮ ಪೂರ್ವ ಜೀವನದಲ್ಲಿ ದೇವರು ಮಾಡಿದ ಕಾರ್ಯಗಳು. कई बार हमें जब पहले परमेश्वर हमें उपकार किया है. ದೇವರು ಹೇಗೆ ನಮ್ಮನ್ನು ಬದಲಾಯಿಸಿ ಈ ಸ್ಥಿತಿಗೆ ತಂದಿದ್ದಾನೆ. परमेश्वर में कैसे हमें अपने आप को बदल कर मैं इस ನಾವು ನಿರಾಸೆ ಹೊಂದುತ್ತಾ ಇರಬೇಕಾಗಿಲ್ಲ. हमें उसी वेदना के अंदर नहीं रहना चाहिए. ನಾವು ದುಃಖದಿಂದ ಇರಬೇಕಾಗಿಲ್ಲ. हमें उसी वेदना के अंदर नहीं रहना चाहिए. ನಮಗೋಸ್ಕರ ಪೂರ್ವ ಕಾಲದಲ್ಲಿ ಕ್ರಿಯೆ ಮಾಡಿದ ದೇವರು ಇವತ್ತು ಬದುಕಿದ್ದಾನೆ. जैसे परमेश्वर हमें पहले काम किया था वो परमेश्वर अभी आज भी जिंदे हैं. ಈ ಜನರು ಕೇಳುತ್ತಿರುವ ಪ್ರಶ್ನೆ ನೋಡಿ, 27ರಲ್ಲಿ ಏನು ಹೇಳ್ತದೆ? 27 में ये लोग ऐसा सवाल पूछ रहे हैं कि
ಯಾಕೋಬೆ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ಯಾಕೆ ನಮ್ಮ ಮಾರ್ಗ ಯೆಹೋವನಿಗೆ ಮರೆಯಾಗಿದೆ? क्यों हमारा रास्ता परमेश्वर के लिए अटका हुआ है? ನನಗೆ ಸಿಕ್ಕಬೇಕಾದ ನ್ಯಾಯವು, ನಮಗೆ ಸಿಕ್ಕಬೇಕಾದ ನ್ಯಾಯ ಯಾಕೆ ದೇವರು ಕೊಡಿಸ್ತಾ ಇಲ್ಲ? हमें जो मिलने वाला जो न्याय है वो हमें क्यों नहीं मिला? ಇಸ್ರಾಯೇಲ್ರು ಕೇಳುತ್ತಿರುವಂತ ಪ್ರಶ್ನೆ ಇದು. इसराइल लोग ऐसा सवाल पूछ रहे हैं, ಯಾಕೆ ದೇವರಿಗೆ ನಮ್ ನೋಡ್ತಾ ಇಲ್ಲ? ದೇವ್ರೇನ್ ಮರ್ತ್ ಬಿಟ್ಟಿದಾರ? ನಮ್ಮನ್ನ ಬಿಟ್ಬಿಟ್ಟಿದಾರ? जैसे कि ऐसा पूछ रहे कि परमेश्वर हमें क्यों नहीं दिखा रहे, हमें परमेश्वर में भूल गए क्या? ಯಾಕೆ ನಮ್ಮ ಕಾರ್ಯದಲ್ಲಿ ದೇವ್ರು ಮಾತಾಡ್ತಿಲ್ಲ, ನ್ಯಾಯ ಕೊಡಿಸ್ತಾ ಇಲ್ಲ? परमेश्वर हमारे बारे में क्यों बात क्यों नहीं कर रहे, हमारे विचार में न्याय क्यों नहीं दे रहे? ದೇವ್ರ ಮಕ್ಕಳೇ, ಕೆಲವೊಮ್ಮೆ ನಮಗೂ ಇಂತಹ ಸಮಸ್ಯೆಗಳೇ ಬರ್ತವೆ. प्रिय परमेश्वर के लोगों, कभी कभी हमारे लिए भी ऐसा सवाल आते हैं. ನಾವು ಪ್ರಾರ್ಥಿಸ್ತೀವಲ್ಲ, हम भी प्रार्थना करते हैं ना, ನಾನು ಸರಿಯಾಗಿ ಜೀವಿಸ್ತಾ ಇದ್ದೀನಲ್ಲ, क्या हम भी सही से जी रहे हैं ना? ನನಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? मुझे क्यों नहीं न्याय नहीं मिल रहा? ಯಾಕೆ ನನ್ನ ಮಾರ್ಗ ದೇವ್ರಿಗೆ ಕಾಣಿಸ್ತಾ ಇಲ್ವಾ? क्यों मेरा मार्ग परमेश्वर को दिखाई नहीं दे रहा है? क्या? ಇನ್ನೊಬ್ಬರ ಪ್ರಾರ್ಥನೆ ದೇವ್ರು ಕೇಳ್ತಾರಲ್ಲ, दूसरों की प्रार्थना परमेश्वर सुनते हैं ना? ನನ್ನನ್ನು ದೇವ್ರು ಕೈ ಬಿಟ್ಬಿಟ್ಟಿದಾರ, ಮರ್ತ್ ಬಿಟ್ಟಿದಾರ ಅನ್ನುವಂತ ಪ್ರಶ್ನೆ ನನಗೂ ನಿನಗೂ ಬರಬಹುದು. मुझे और आपको एक ऐसा सवाल आ सकते हैं कि परमेश्वर मुझे भूल गए क्या? ದೇವರು ನೆನಪಿಸುತ್ತಿದ್ದಾನೆ, ನಿನ್ನ ಹೆಸರು ಮುಂಚೆ ಯಾಕೋಬ ಇತ್ತು, ವಂಚಕನಾಗಿದ್ದೆ, ಇಸ್ರಾಯೇಲ್ ಮಾಡಿದ್ದು ನಿನ್ನ ಮರ್ತ್ ಬಿಟ್ಟಿಯಾ? परमेश्वर आपको एक बात याद दिला रहे कि याकूब आप एक वंचन के अंदर थे, परमेश्वर आपको एक इस्राएल बनाया. ನಂತರ 28ನೇ ವಾಕ್ಯದಲ್ಲಿ ಪ್ರವಾದಿಯ ಮೂಲಕ ದೇವರು ಹೇಳುತ್ತಿರುವಂತ ಕಾರ್ಯ ಗಮನಿಸಿ. 28 में एक भविष्यवाक्य वक्ता के द्वारा परमेश्वर ने एक बात कहा, पढ़िए. ನೀನು ಗ್ರಹಿಸಲಿಲ್ಲವೋ? ನೀನು ಗ್ರಹಿಸಲಿಲ್ವಾ? ಮುಂಚೆ ನಿನಗೋಸ್ಕರ ಮಾಡಿದ್ ನಿನಗೆ ಅರ್ಥ ಆಗ್ತಿಲ್ವಾ? परमेश्वर आपने जो पहले किया वो ग्रहण नहीं किया क्या? वो आपको समझ नहीं आया क्या? ಕೇಳಲಿಲ್ಲವೋ? ನೀನು ಮುಂಚೆಯಿಂದಲೇ ಕೇಳಲಿಲ್ವಾ? क्या आप तुम उसको सुना नहीं? ದೇವರು ತನ್ನ ಗುಣ ಲಕ್ಷಣಗಳನ್ನು, ತನ್ನ ಹೆಸರನ್ನು ಪ್ರಕಟಿಸುತ್ತಿದ್ದಾನೆ. परमेश्वर अपने नाम को अपने आप प्रकटन कर रहे हैं. ಕೆಲವೊಮ್ಮೆ ನಮಗನ್ಸ್ತದೆ ದೇವ್ರ ಬಳಿಗೆ ನಾವೇನು ಪ್ರಶ್ನೆ ಕೇಳಬಾರ್ದು, ನಾನಷ್ಟೇ ದೇವ್ರಿಗೆ ಪ್ರಶ್ನೆ ಕೇಳ್ಬಿಟ್ರೆ ಅಷ್ಟೇ ದೇವ್ರಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ. कभी कभी हम ऐसा सवाल देखते हैं कि ऐसा प्रेयर किया तो परमेश्वर हमें उत्तर नहीं देंगे. ಕೆಲವ್ರು ಹೇಳ್ತಾರೆ, ಬರ್ಲಿ ನಾನು ಸ್ವರ್ಗಕ್ಕೆ ನಾವು ಹೋದ್ರೆ ಫಸ್ಟ್ ಹೋಗಿ ಪ್ರಶ್ನೆ ಕೇಳ್ತೀನಿ ದೇವ್ರಿಗೆ, ಯಾಕೆ ಹಿಂಗ್ ಮಾಡಿದೆ? अगर हम ऐसे देखते हैं कि स्वर्ग के अंदर प्रवेश करेंगे तो परमेश्वर के साथ ऐसा सवाल पूछेंगे तो ऐसा क्यों किया? ಕೆಲವೊಮ್ಮೆ ನಮ್ಗೆ ಅನ್ನಿಸ್ತದೆ, ಯಾಕೆ ನನಗೆ ಅನ್ಯಾಯ ನಡೆದಿದೆ? कभी कभी हमें ऐसा लगता है कि हमें इस अन्याय क्यों हुआ? ಯೋಬನ್ ಅನ್ನುವಂತ ವ್ಯಕ್ತಿ ಕೂಡ ಇದನ್ನೇ ನೆನೆಸ್ಕೊಂಡಿದ್ದ. अय्यूब ऐसा ही समझ कर रहता था. ಸತ್ಯವೇದದಲ್ಲಿ ಯೋಬನ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. बाइबल के अंदर एक अय्यूब के जैसे एक आदमी है. ಅವನನ್ನು ಸೈತಾನ ಕೈಗೆ ದೇವರು ಬಿಟ್ಕೊಟ್ರು, ಶೋಧಿಸು ಎಂಬುದಾಗಿ ಸೈತಾನ್ ಕೇಳಿದಾಗ अय्यूब को परमेश्वर ने एक शैतान के अंदर छोड़ा. ಒಂದೇ ದಿನದಲ್ಲಿ 10 ಜನ ಮಕ್ಕಳು ತೀರೋದ್ರು. एक ही दिन के अंदर 10 बच्चे मर गए. ಅದೇ ವಾರದಲ್ಲಿ ಎಲ್ಲಾ ಆಸ್ತಿಯು ಒಂದು ಕಳೆದೋಯ್ತು. उसी हफ्ते जो भी उसके साथ तो सब कुछ गया. ಆತನ ಮೈಯೆಲ್ಲ ಗಾಯದಿಂದ, ಗಜ್ಜಿಯಿಂದ ತುಂಬಿಕೊಂಡಿತ್ತು. उसका शरीर पूरा 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 सूख गया. ಈ ಗಜ್ಜಿಯಿಂದ ತುಂಬಿ ಆತನಿಗೆ ಮೈ ಕೆರ್ಕೊಂಡು ಒಂದ್ ಕಡೆ ಕೂತಿರುವಾಗ जैसे कि पूरा शरीर को वो खींचते 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 ತನ್ನ ಹೆಂಡತಿ ಕೂಡ ಬಂದು ಹೇಳ್ತಾ ಇರುವಂತದ್ದು, ನೀನ್ ದೇವ್ರನ್ನ ಬಿಟ್ಬಿಟ್ಟು ಹೋಗಿ ನೇತಾಕೊಂಡು ಸಾಯಿ ಹೋಗು. जैसे कि उसके बीवा के लिए कहते हैं कि तू जाके मर जाओ. ಅದರ ಮಧ್ಯದಲ್ಲಿ ಯೋಬನು ದೇವರಿಗೋಸ್ಕರ ನಿಂತನು. उसके बीच में अय्यूब ने परमेश्वर के लिए खड़ा हुआ. ಯೋಬನನ್ನು ಸಂತೈಸಿಸಲು 3 ಸ್ನೇಹಿತರು ಮೊದಲಾಗಿ ಬಂದರು. अय्यूब को एक संदेश देने के लिए 3 दोस्त आए. ಪಾಪ ನಮ್ಮ ಸ್ನೇಹಿತ ಒಂಟಿಯಾಗಿದ್ದಾನೆ, ಹೋಗಿ ಮಾತಾಡ್ಸೋಣ ಅಂತ ಬಂದವರು ಅವನ ವಿರೋಧವಾಗಿಯೇ ಮಾತನಾಡ ಪ್ರಾರಂಭಿಸಿದರು. जैसे कि उन लोगों दोस्तों ने ऐसा के बताया कि उनको एक अच्छा बात कहे, लेकिन उनको विरोधी बात किया. ಒಳ್ಳೆ ಸಂತೈಸುವ ಮಾತು ಹೇಳದ್ ಬಿಟ್ಟು ಯೋಬನಿಗೆ ಸ್ವಲ್ಪ ಯೋಚಿಸಿ ನೋಡಿ, ನೀನೇನೋ ಪಾಪ ಮಾಡಿದ್ಯಾ, ನೀನೇನೋ ಬಡವರನ್ನ ಕೀಳಾಗಿ ಮಾಡಿದ್ಯಾ, ಅದಕ್ಕೆ ದೇವ್ರು ಕೊಟ್ಟಿದ್ದು. जैसे दोस्तों ने ऐसा बात भी कह सकते हैं कि तूने कुछ गलत काम किया क्या, इसीलिए ऐसा परमेश्वर ने तूने ऐसा किया. ಯೋಬನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಯೋಬನಿಗೆ ಸಾಕಾಯ್ತು. अय्यूब को सवाल के ऊपर सवाल, सवाल के ऊपर सवाल देते हुए ಅದರ ನಂತರ ಇನ್ನೊಬ್ಬ ವ್ಯಕ್ತಿ ಬರುತ್ತಾನೆ, ಇನ್ನೊಬ್ಬ ಸ್ನೇಹಿತನು ಬರುತ್ತಾನೆ. उसके बाद एक और आदमी आता है. ಅವನು ಕೂಡ ಯಾವ ಸಂತೈಸುವಿಕೆ ಕೊಡ್ಲಿಲ್ಲ. वो भी कोई भी समाधान देने वाला बात नहीं कहा. ಯೋಬನ್ ಇದೆಲ್ಲ ಕೇಳಿ ಹೇಳ್ತಾನೆ, ದೇವ್ರು ನನಗೆ ಸಿಕ್ಲಿ, ನಾನ್ ಪ್ರಶ್ನೆ ಕೇಳ್ತೀನಿ.
अयुब एक ऐसा सवाल बोलता है कि परमेश्वर मुझे मिले तब मैं परमेश्वर को ದೇವರು ऐसा ನಾನ್ सवाल ಬಿಡಲ್ಲ, ಅವ್ನು ಬಂದಿದ ತಕ್ಷಣ ಕೇಳ್ತೀನಿ. जब परमेश्वर आएंगे मैं सवाल पूछूंगा ही पूछूंगा। ಒಂದು ದಿನ ದೇವರು ಕಾಣಿಸಿಕೊಂಡನು. अगले दिन परमेश्वर को दिखाई दिया। ದೇವರು ಇವನ್ ಕೇಳ ಮುಂಚೆ ಪ್ರಶ್ನೆ ಕೇಳ್ಬಿಟ್ರು. वो पूछने से पहले परमेश्वर ने सवाल पूछा। ಯೋಬನಿಗೆ ಏನು ಮಾತಾಡಕ್ಕಾಗಿಲ್ಲ. अयुब को कुछ भी बोलने की मौका ही नहीं ಯೋಬ मिला। ಹೇಳ್ತಾನೆ, ನನ್ನ ಬಾಯಿ ಮೇಲೆ ಕೈ ಇಟ್ಟು ನಾನು ಮೌನವಾಗಿರ್ತೀನಿ, ನಾನ್ ತಪ್ಪು ಮಾಡಿದ್ದೇನೆ, ದೇವರೇ ನೀನು ನೀತಿವಂತನು. परमेश्वर मेरे मुख के अंदर आप हाथ रखो, मैं कुछ भी बोल नहीं सकता, आप ही नीतिवंत हो। ದೇವ್ರ ಮಕ್ಕಳೇ, ನಮ್ಮ ಪ್ರಶ್ನೆಗಳನ್ನು ನೋಡಿ ಎದುರ್ಕೊಳ್ಳುವಂತದ್ದಲ್ಲ ನಮ್ಮ ದೇವರು. परमेश्वर हमारे सवाल को देखकर डरने वाले परमेश्वर नहीं है वो। ನಮ್ಮ ಸಮಸ್ಯೆಗಳು, ಪ್ರಶ್ನೆಗಳು, ನೋವುಗಳು ದೇವರ ಮುಂದೆ ಹರಡ್ರಿ, ಏನ್ ತೊಂದ್ರೆ ಇಲ್ಲ. हमारे सवाल का, हमारी मुश्किलों का परमेश्वर के साथ फैला वो देखने वाला है। ಇಸ್ರಾಯೇಲ್ ಕೇಳುವಂತ ಈ ಪ್ರಶ್ನೆಯನ್ನು ದೇವರು ಅರ್ಥ ಮಾಡಿ ದೇವರೇ ಇಸ್ಯ ಪ್ರವಾದಿಯ ಮೂಲಕ ಹೇಳುತ್ತಿದ್ದಾನೆ, ಈ ರೀತಿ ಕೇಳ್ತಾ ಇದ್ದೀರಲ್ಲ. जैसे कि परमेश्वर ने इस्राएल लोगों को ऐसा बात का बोलकर बता रहे कि तुम लोग ऐसा सवाल पूछ रहे हो ना। ನಮಗೊಂದೇ ಒಂದು ಸ್ಥಳ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹರಡಿ ಹೇಳುವಂತೆ. हमें एक ही एक स्थान है, वो हमारे सारे समस्या को फैलाकर बताने वाला चीज। ನಮ್ಮ ಒಂದೇ ಒಂದು ಸ್ಥಳ ನಮ್ಮ ಪ್ರಶ್ನೆಗಳೆಲ್ಲ ಕೇಳಲಿಕ್ಕೆ. हमारे लिए एक ही स्थान है जो हमारे सारे सवालों को बोलने वाला ದೇವರು है। ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋನಾಗಿದ್ದಾನೆ. परमेश्वर आप सभी को अच्छे से समझदार माने ಆ हैं। ಪ್ರಶ್ನೆಗೆ ದೇವರು ಉತ್ತರ ಕೊಡುವುದು ನೋಡಿ 28ನೇ ವಾಕ್ಯದಲ್ಲಿ. आज 28 में परमेश्वर आपको एक सदुत्तर देते हैं कि ನಿನಗೆ ಗೊತ್ತಿಲ್ವಾ ಅಂತ ದೇವರು ಕೇಳ್ತಾ ಇದ್ದಾರೆ. परमेश्वर आपको पूछते हैं कि आपको पता नहीं है क्या? ನೀನೇನ್ ಕೇಳಲಿಲ್ವಾ ಅಂತ ದೇವರು ಕೇಳ್ತಿರುವಂತ ಕಾರ್ಯ. परमेश्वर आपको पूछा, आपने पूछा नहीं है क्या? ದೇವರು ಏನಂತ ಹೇಳ್ತಿದ್ದಾರೆ, ದೇವರು ಯಾರೆಂಬುದಾಗಿ ಪ್ರಕಟಿಸ್ತಿದ್ದಾನೆ. 28ನೇ ವಾಕ್ಯ. ಯೆಹೋವನು ನಿರಂತರ ದೇವರು. ನೋಡಿ, ದೇವರು ತನ್ನನ್ನೇ ಪ್ರಕಟಿಸುತ್ತಿದ್ದಾನೆ. ಆತನು ನಿರಂತರವಾಗಿರುವ ದೇವರು. परमेश्वर अपने आप को प्रकटन करे कि वो अनंत काल तक रहने वाला परमेश्वर ನೀನ್ है। ಬದುಕಿರುವ 60-70 ವರ್ಷದಲ್ಲಿ ನಿನಗೇನು ಅನ್ಯಾಯ ಆಯ್ತು ಎಂಬುದಾಗಿ ಹೇಳ್ತೀಯ. ದೇವರು ಶಾಶ್ವತವಾಗಿ ಆಗಲಿಂದ ಈಗಿನವರೆಗಿದ್ದಾನೆ. ಬಹಳ ಎಕ್ಸ್ಪೀರಿಯನ್ಸ್ ಇರುವ ದೇವರು. ದೇವರಿಗೆ ಗೊತ್ತು ಏನ್ ನಿನ್ನ ಜೀವನದಲ್ಲಿ ಮಾಡ್ತಾ ಇದ್ದಾನೆ. जैसे कि अभी इंसान बोल सकते हैं 80-90 साल तक मैं रह सकता हूँ, लेकिन परमेश्वर अनंत काल तक हमेशा हमेशा के लिए रहने वाला परमेश्वर है। वो जानते हैं कि आपकी जरूरी क्या है, आपको क्या क्या चाहिए। ದೇವ್ರ ಮಗುವೆ, ನಮ್ಮನ್ನ ಎಲ್ಲಿ ಹಿಡಿಬೇಕು ದೇವ್ರಿಗೆ ಗೊತ್ತು. ಅಲ್ಲಿ ಹಿಡಿದಿಲ್ ಬಂದ್ರೆ ನಾವು ದೇವ್ರ ಕೈಗೆ ಸಿಗಲ್ಲ. परमेश्वर को पता है कि हम कहाँ पर परमेश्वर में कीचड़ नहीं तो हम कैसे ऊपर जाएंगे। ನಾನು ಯಾವಾಗ್ಲೂ परमेश्वर को ಹೇಳ್ತಾ पता है। ಇರ್ತೀನಿ ನೋಡಿ, ಬಾಂಬೆಯಲ್ಲಿ 3ನೇ ಮಾಡಿಯಲ್ಲಿ ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ನಂತೆ. मैं आपको एक बात बताता हूँ, बॉम्बे के अंदर एक कारपेंटर 3रे फ्लोर में काम करता था। ಆತನ ಈ ರೀತಿ ಕೆಲಸ ಮಾಡುವಾಗ ಉಳಿ ಮೇಲಿಂದ ಕೆಳಗೆ ಬಿದ್ದು ಬಿಡ್ತಂತೆ. जैसे कि वो काम करता था, एक चीज नीचे गिर गया। ಕೆಳಗೆ ಬಿದ್ದಿದ ತಕ್ಷಣ ಅವ್ನು ಇನ್ನು 3 ಮಾಡಿ ಇಳಿದು ತಗೊಂಬೇಕಲ್ಲ, ಯಾರೋ ಒಬ್ರಿಗೆ ಎತ್ತಾಕ ಕೇಳೋಣ ಅಂತ ನೆನ್ಸ್ಕೊತಾನೆ. जैसे कि वो ये सोचता है कि मुझे 3रे फ्लोर के अंदर नीचे कौन जाएगा, नीचे जो है उसको बताता हूँ, वो ಆತ ಏನ್ फेंकेगा। ಮಾಡ್ತಾನೆ, ಒಂದೆರಡು ನಾಣ್ಯ ತೆಗೆದು ಅದನ್ನ ಕೆಳಗೆ ಹಾಕ್ತಾನೆ. ಕಾಸು ಬಿದ್ದಿದ ತಕ್ಷಣ ಎಲ್ಲರೂ ನೋಡ್ತಾ ಇರ್ತಾನೆ. वो जाके थोड़ा पैसे नीचे फेंकेगा, वो सोचेगा कि कोई ना वो पैसा देख के मुझे ऊपर ಒಂದ್ फेंकेगा। 2 ರೂಪಾಯಿ ಕಾಯಿನ್ ತೆಗೆದು ಕೆಳಗೆ ಹಾಕ್ತಾನೆ. 2 रुपए का सिक्का नीचे फेंक दिया। ಅಷ್ಟು ಬಿಸಿಯಾಗಿ ಓಡ್ತಾ ಇದ್ದವರು ಸಡನ್ ಆಗಿ ಕಾಯಿನ್ ನೋಡಿದ ತಕ್ಷಣ ಎಲ್ಲರೂ ತಿರುಗಿ ನೋಡಿದ್ರು. जो बहुत सारे बिजी लोग थे, जब 2 रुपए का सिक्का देखकर सभी लोग इकट्ठा हो गए। ಒಬ್ಬ ಮೆಲ್ಲು ಕಾಯಿನ್ ಜೋಬ್ಗೆ ಹಾಕೊಂಡು ಹೋಗೇ ಬಿಟ್ಟ. एक इंसान 2 रुपए का सिक्का जेब में डाला, हो गया। 2 ರೂಪಾಯಿ ಒಟ್ಟೋಯ್ತು. 2 रुपए गए। ಈತ ಹೇಳ್ತಾನೆ 2 ರೂಪಾಯಿಗೆ ವ್ಯಾಲ್ಯೂ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಣ. ये सोचा कि 2 रुपए के लिए अभी वैल्यू नहीं, थोड़ा ज्यादा डालूंगा अभी। ಇನ್ನೊಂದು 3 ರೂಪಾಯಿ ಕಾಯಿನ್ ತೆಗೆದು ಹಾಕ್ತಾನೆ. अभी वो 3 रुपए डाल रहा है। ಚಿಲ್ಲರೆ ಕಾಸುಗಳು ಬಿದ್ದಿದ ತಕ್ಷಣ ಎಲ್ಲರೂ ಆಚೆ ಈಚೆ ನೋಡ್ತಾರೆ. जब वो चिल्ला नीचे गिरा, सभी लोग वहां पर देखे। ಒಂದಿಬ್ರು ಜೋಬ್ಗೆ ಹಾಕೊಂಡು ಹೋಗೇ ಬಿಟ್ರು. कुछ लोग उसको जो पॉकेट पे अंदर डाला वो चले गए। ಹಿಂಗೆ ಮಾಡಿದ್ರೆ ಜೋಬಲ್ಲಿ ಇರುವ ದುಡ್ಡು ಖಾಲಿ ಆಗ್ತದೆ ಎಂಬುದಕ್ಕೆ ನೆನೆಸಿ जैसे कि वो सोचे कि ऐसा किया तो मेरे पॉकेट के अंदर जो भी सिक्का है वो सभी ಒಂದು खत्म हो जाएगा। ಮರದ ಒಂದು ಕಟ್ಟೆ ತೆಗೆದು ಮೇಲಿಂದ ಹಾಕ್ತಾನೆ. एक उठ का टुकड़ा नीचे गिरा दिया। ಕರೆಕ್ಟ್ ಆಗಿ ಒಬ್ಬನ ತಲೆಗೆ ಬೀಳುತ್ತೆ, ಟಣ್ ಅಂತ. एक पेड़ का तुक्का एक आदमी के सर के ऊपर गिरा। ಬಿದ್ದಿದ ತಕ್ಷಣ ಓ ಯಾರೋ ಅವನು ಅಂತ ಮೇಲ್ ನೋಡ್ತ. जैसे कि वो गिरा, आदमी का सर के ऊपर गिरा, वो पूछता है कि ये कौन है। ದೇವರು ನಮ್ಮ ಜೀವನದಲ್ಲಿ ಒಳ್ಳೇದ್ ಮಾಡ್ತಾನೆ ಇದ್ರೆ ನಾವು ಮೇಲ್ ನೋಡಲ್ಲ. जब तक परमेश्वर अच्छे काम करते रहेंगे तब तक हम ऊपर नहीं ಅವಾಗ देखेंगे। ಒಂದು ಬ್ರೇಕ್ ಹೊಡಿಬೇಕು. ಟಣ್ ಅಂತ ಬಿದ್ದ ತಕ್ಷಣ ದೇವ್ರೇ ಇದೆಯಪ್ಪ. कभी परमेश्वर हमें एक ऐसा ದೇವ್ರೇ देना ಹೇಳ್ತಾನೆ, ನೀನು चाहिए। ಇಷ್ಟು ಪ್ರಶ್ನೆ ಕೇಳ್ತೀಯಲ್ಲ, ನಾನು ಯಾರು ಗೊತ್ತಾ, ಅನಂತವಾಗಿರುವವನು. अभी तो इतना सवाल पूछ रहे हैं तो मैं कौन, मैं अनंत काल तक रहने वाला ದೇವರ हूँ। ಮಗುವೆ, ನಮಗೆ ದೇವ್ರ ಅಲ್ಲಲ್ಲಿ ಬ್ರೇಕ್ ಹಾಕಿಲ್ವಂದ್ರೆ ಆತನ ಮುಂದೆ ಬರ್ತಿದ್ವ ನಾವು? कभी कोई परमेश्वर हमें ब्रेक नहीं डाला तो हम परमेश्वर के साथ आते थे क्या? ನಮ್ಮ ಸ್ವಂತ ಆಸೆಗಳ ಪ್ರಕಾರ ಹೋಗಿ ಲೋಕದಲ್ಲಿ ನಾಶವಾಗಿ ಅಗ್ನಿ ನರಕಕ್ಕೆ ಸೇರುತ್ತಿದ್ದೆವು. अगर हम ऐसा नहीं करते तो हम एक अग्नि नरक के साथ चलते थे। ದೇವರ ವಾಕ್ಯ ಹೇಳ್ತಿದೆ, ದೇವನು ಹುಡುಕುವನು ಒಬ್ಬನೂ ಇಲ್ಲ.
परमेश्वर वचन ये कहते हैं कि परमेश्वर को ढूंढने वाला एक ही आदमी नहीं है। ದೇವರು ನಮ್ಮನ್ನು ಆತನು ಹುಡುಕುವ ಸ್ಥಿತಿಗೆ ತಂದಿದ್ದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. परमेश्वर हमें उनको ढूंढने जैसा हमें बना, इसलिए हमको धन्यवाद। ದೇವರು ಪ್ರಶ್ನೆ ಕೇಳುವ ಮನುಷ್ಯನಿಗೆ ಆ ದೇಶಕ್ಕೆ ಹೇಳುತ್ತಿರುವಂತ ಕಾರ್ಯ, जो इंसान वो परमेश्वर को सवाल पूछ रहा है, उसी इंसान को एक परमेश्वर ನಾನು सवाल ಯಾರು करे, ಗೊತ್ತಾ? ಅನಂತವಾಗಿರುವಂತಹ ದೇವರು. मैं कौन हूँ कि मैं अनंत काल तक रहने वाला ನನಗೆ ಪ್ರಾರಂಭ परमेश्वर, ಇಲ್ಲ, ನನಗೆ ಕೊನೆ ಇಲ್ಲ. मुझे कोई ना प्रारंभ है ना अंत ದೇವರ है। ಮಗುವೆ, ನಮ್ಮ ಜೀವನದಲ್ಲಿ ಆತನ ಏನ್ ಮಾಡ್ತಾ ಇದೀನೋ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. परमेश्वर के लोग, परमेश्वर हमारे जीवन में क्या करे वो सही कर रहा ಅದನ್ನ है, ನಾವು ನಂಬಬೇಕು. उसको हमें विश्वास करना है। ಕೆಲವೊಮ್ಮೆ ನಮ್ಮನ್ನು ಪ್ರೀತಿಸುವ ದೇವರು ಅಗಲಿಸುವುದು ಒಳ್ಳೆದಕ್ಕಾಗಿ, कभी कभी ज्यादा प्यार करने वालों को हमसे अलग होते हो अच्छे ಕೆಲವೊಮ್ಮೆ चीज के लिए ನಾವು होते हैं। ಆಶ್ರಯಿಸುವ ಸಂಗತಿಗಳನ್ನು ತೆಗೆದುಹಾಕುವುದು ಒಳ್ಳೆದಕ್ಕಾಗಿಯೇ. कभी कभी जो जो जिस चीज को हम ज्यादा आशा करते हो वो दूर जाते हैं तो अच्छा ಯಾಕಂದ್ರೆ ಈ चीज है। ಲೋಕದಲ್ಲಿ ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸಬಲ್ಲವರು ನಮ್ಮ ಜೊತೆ ಇರಬಲ್ಲವನು ಒಬ್ಬನೇ ಇರುವಂತದ್ದು. इस दुनिया के चाहे कितना भी लोग हमारे साथ क्यों ना हो, लेकिन परमेश्वर हमारे साथ हमेशा होंगे। ದೇವರ ವಾಕ್ಯ ಹೇಳ್ತದೆ, ಈ ಲೋಕವು ಅದರಲ್ಲಿರುವುದೆಲ್ಲ ಅಳಿದು ಹೋಗುತ್ತದೆ. परमेश्वर का वचन ये कहता है कि ये संसार में जो भी सभी जग मिट जाएगा, ದೇವರ ಚಿತ್ತ ಮಾಡೋರು ಮಾತ್ರವೇ ಉಳಿದುಕೊಳ್ಳುವುದು. परमेश्वर की इच्छा के अनुसार चलने वाले लोग ही बचाएंगे। ಯಾಕೆ ದೇವರು ಇಸ್ರಾಯೇಲರನ್ನು ಕಠಿಣ ದಿನಗಳಲ್ಲಿ ಕೊಂಡೊಯ್ದರು? क्यों परमेश्वर इस्राएल लोगों को एक ऐसा कठिन ಇಸ್ರಾಯೇಲ್ನ ಬಗ್ಗೆ ದೇವರಿಗೆ ದೊಡ್ಡ ಉದ್ದೇಶ ಇತ್ತು. क्योंकि इस्राएल लोगों के ऊपर एक बड़ा योजना था, ಅವರನ್ನು ದೇವರು ತಿರುಗಿಸಿ ಆತನ ಕಡೆಗೆ ತಿರುಗಿಸುವಂತೆಯೇ. क्योंकि परमेश्वर इस्राएल लोगों को परमेश्वर की तरफ मोड़ने के लिए, ಆತನು ಹೇಳುತ್ತಾನೆ, ಆತನು ಅನಂತನಾದ ದೇವರು. क्योंकि उनका वचन कहते हैं कि वो अनंत काल तक रहने ಎರಡನೇ वाला ಕಾರ್ಯ ನೋಡಿ, परमेश्वर। 28ನೇ ವಾಕ್ಯದ 2ನೇ ಭಾಗ. 28 का दूसरा, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಎರಡನೇದು, ಆತನು ಸೃಷ್ಟಿಕರ್ತನಾಗಿದ್ದಾನೆ. दूसरा वो हमारी सृष्टि करता है। ದೇವರಿಗೆ ಕಣ್ ಕಾಣಿಸಲ್ವಾ? ದೇವ್ರು ನಮ್ಮನ್ನ ನೋಡಲ್ವಾ? ನಮ್ ದಾರಿ ಮಾತ್ರ ದೇವ್ರಿಗೆ ಗೊತ್ತಿಲ್ವಾ ಅಂತ ಕೇಳುವಂತ ಇಸ್ರಾಯೇಲ್ರಿಗೆ, जैसे कि इस्राएल लोग ऐसे पूछते हैं कि परमेश्वर में देखते नहीं है, कि परमेश्वर को आंख नहीं दिखता ನೀನ್ क्या? ಬರೀ ನಿನ್ನ ದಾರಿಯ ಬಗ್ಗೆ ಹೇಳ್ತಿದೀಯ. ದೇವರು ಅನಂತನಾದ ದೇವರು, ಅಷ್ಟೇ ಅಲ್ಲ, ಕಟ್ಟೆ ಕಡೆಯವರೆಗೂ ಸೃಷ್ಟಿಸಿದವನು ಆತನು. अभी आप पूछ रहे हो कि परमेश्वर ऐसा है, परमेश्वर हमें सभी को बनाने वाला, अनंत काल तक रहने वाला परमेश्वर, ಆತನೇ ಎಲ್ಲವನ್ನು ಸೃಷ್ಟಿಸಿದವನಾಗಿದ್ದಾನೆ. वो सारी चीजों को सृष्टि करने वाला है। ಮೂರನೇ ಕಾರ್ಯ ನೋಡಿ, 28ನೇ ವಾಕ್ಯ. 28 में तीसरा, ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ನೋಡಿ, ಆತನು ದಣಿಯುವುದಿಲ್ಲ. ಆತನಿಗೆ ಎಂದಿಗೂ ಟಯರ್ಡ್ ಆಗಲ್ವಂತೆ. ಆತನಿಗೆ ಆಯಾಸ ಆಗದೇ ಇಲ್ಲ. वो कभी थकता नहीं है। वो ಆತನ ವಿವೇಕವು ಪರಿಶೋಧನೆ, ಆತನ ಜ್ಞಾನ ನಮಗೆ ಯೋಚಿಸಲು ಅಸಾಧ್ಯವಾದ ರೀತಿ. उसका बुद्धि आगमन है। ದೇವರ ಮಗುವೆ, ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿ. प्रिय परमेश्वर के लोग, हमारे परमेश्वर कौन है ये आप जानो। ನಿಮ್ಮ ಪ್ರಶ್ನೆಗಳ ಬಗ್ಗೆ ಎದುರುಕೊಳ್ಳುವಂತ ದೇವರಲ್ಲ ಈ ದೇವರು. ये परमेश्वर आपके सवाल के लिए डरने वाला परमेश्वर नहीं ನಿಮ್ಮ है। ಸಮಸ್ಯೆಗಳನ್ನು ತಿಳಿಯದಿರುವವನಲ್ಲ. आपके सवाल को ना जानने वाला परमेश्वर ही नहीं है। ಆತನ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. उनके बारे में हमें समझना चाहिए। ಆತನು ಅನಂತನಾದ ದೇವರು. वो अनंत काल तक परमेश्वर ಆತನು है। ಎಲ್ಲವನ್ನು ಸೃಷ್ಟಿಸಿದ वो ದೇವರಾಗಿದ್ದಾನೆ. सारी चीजों को सृष्टि करने वाला परमेश्वर है। ಆತನು ದಣಿದು ಹೋಗದಿರುವಂತಹ ದೇವರಾಗಿದ್ದಾನೆ. वो कभी ना थकने वाला परमेश्वर है। ಆತನ ಜ್ಞಾನ ನಮಗೆ ಯೋಚಿಸಲು ಅಸಾಧ್ಯವಾದದ್ದು. उनकी ज्ञान हमें आलोचन भी नहीं कर सकते। ನಮ್ಮೊಬ್ಬೊಬ್ಬರ ಜೀವನದಲ್ಲಿ ದೇವರು ಯಾಕೆ ಕೆಲವು ಕಾರ್ಯ ಮಾಡುತ್ತಾನೆ? हम कभी ऐसे सकते परमेश्वर ऐसा कम क्यों करते हैं? ಯಾಕೆ ಅಲ್ಲಲ್ಲಿ ದೇವರು ಬ್ರೇಕ್ ಆಗ್ತಾರೆ? क्यों परमेश्वर में ब्रेक डालते हैं? ನಮಕ್ಕಿಂತ ಹೆಚ್ಚಾಗಿ ದೇವರಿಗೆ ಎಲ್ಲ ಚೆಂದಾಗಿ ಗೊತ್ತಿರುವ ಕಾರಣ. हमसे भी ज्यादा परमेश्वर हमारे बारे में ज्यादा जानने वाला परमेश्वर है। 29ನೇ ವಾಕ್ಯ ಹೇಳ್ತದೆ ನೋಡಿ. 29 में ये वचन कहता है कि ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಈ ದಯಪಾಲಿಸುತ್ತಾನೆ. ದೇವರು ನೀನು ಸೋತಿದ್ದರೆ ನಿನಗೆ ತ್ರಾಣ ಬಹುಬಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. एक परमेश्वर आप हार चुके हो तो आपको बल देने वाला परमेश्वर है। ಆತನಲ್ಲದೆ ನಮಗೆ ಬಲ ಕೊಡಲು ಯಾರು ಇಲ್ಲ. उसके अलावा कोई भी आपको बल नहीं दे सकता। ದೇವರಿಗೆ ಪ್ರಶ್ನೆ ಕೇಳುತ್ತಾ ನಿನ್ನ ಸಮಸ್ಯೆಗಳನ್ನು ಹೇಳುವ ಬದಲಾಗಿ ಆತನ ಬಲದ ಮೇಲೆ ಆಶ್ರಯಿಸಿಕೋ. परमेश्वर को सवाल पूछने से बगैर परमेश्वर से भी उसके आश्रय हो। ಕೆಲವು ಸಂಗತಿಗಳು ನಮ್ಗೆ ಅರ್ಥ ಆಗಲ್ಲ ಈ ಲೋಕದಲ್ಲಿ. कुछ चीजें हमें समझ नहीं आता। ಯಾಕೆ ದೇವರು ಪ್ರಾರ್ಥನೆ ಕೇಳಲ್ಲ ಎಂಬುದಾಗಿ ನಾವು ಹೇಳಬಹುದು. हम ऐसे पूछ सकते परमेश्वर मेरी प्रार्थना क्यों नहीं सुनते? ಅದ್ರ ಬದಲಾಗಿ ದೇವರೇ ನೀನೆಲ್ಲವನ್ನು ಅರಿತವನಾಗಿದ್ದಿ. उससे बगैर हम परमेश्वर से ये पूछे परमेश्वर आप सब कुछ जानते हो। ತಕ್ಕ ಸಮಯದಲ್ಲಿ ನನ್ನ ಜೀವನದಲ್ಲಿ ಕಾರ್ಯ ಮಾಡೇ ಮಾಡ್ತೀಯ ಸ್ವಾಮಿ. आप सभी समय में आप हमारे जीवन में कार्य करते हो। ರೋಮಪುರದವರೆಗೆ 8ನೇ ಅಧ್ಯಾಯದ 28ನೇ ವಾಕ್ಯ ಹೇಳ್ತದೆ. Romans chapter 8 verse 28. रोमा की किताब 8 की 28 में ये कहता है कि ಇದಲ್ಲದೆ
ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲ. ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರಾಗಿದ್ದೀರಾ? देवर परमेश्वर के अनुग्रह के ऊपर आप बुलाए हुए लोग हो तो ದೇವರನ್ನು ನೀವು ಪ್ರೀತಿಸುವವರಾಗಿದ್ದೀರಾ? क्या परमेश्वर के प्यार करने वाले हो? ನಮ್ಮ ಜೀವನದಲ್ಲಿ ಎಲ್ಲ ಹಿತಕ್ಕಾಗಿ ಮಾಡಲು ಆತನು ಶಕ್ತನಾಗಿದ್ದಾನೆ. और सारी चीज हमारे लिए करने वाला परमेश्वर है। ಏನೇ ನಮ್ಮ ಜೀವನದಲ್ಲಿ ಪ್ರಯಾಸಗಳು ಬರಬಹುದು, हमारे जीवन के अंदर कितना भी मुश्किल क्यों ना हो, ಅದನ್ನು ತಿರುಗಿಸಿ ನಿಮ್ಮ ಮೇಲಿಗಾಗಿ ದೇವರು ಮಾಡುತ್ತಾನೆ. उस सारी चीजों को मोड़कर आपके लिए बनाने वाला परमेश्वर है। ಯೋಸೇಫನೆಂಬ ಒಂದು ವ್ಯಕ್ತಿಯ ಬಗ್ಗೆ ಸತ್ಯವೇದ ಹೇಳ್ತದೆ. यूसुफ के बारे में बाइबल कहता है ಅವನ ಅಣ್ಣಂದಿರೆಲ್ಲ ಆತ ನಿರಾಕರಿಸಿದರು. उनके सारे भाई लोग उनको निराकार किया, ಅವನಿಗೆ ಅಡ್ಡ ಹೆಸರಿಟ್ಟು ಕನಸುಗಾರ ಎಂಬುದಾಗಿ ಹೇಳಿದರು. उनको एक निकनेम देकर सपने देखने वाला आदमी बोला। ಈತನನ್ನು ಈಗೋ ಈ ಐಗುಪ್ತರಿಗೆ ಮಾರೇ ಬಿಟ್ರು. इनको एक ऐगुप्त लोगों को लिए बेच दिया, ಸ್ವಂತ ತಮ್ಮನನ್ನು 30 ಕಾಸಿಗೆ ಮಾರೇ ಬಿಟ್ರು. अपने अपने ही भाई को कुछ पैसे के लिए बेच ಯಾರೋ दिया। ಮನೆಯಲ್ಲಿ ಗುಲಾಮನಾಗಿ ಬದುಕಿದನು. उसके घर में एक गुलाम की तरह वो जिया। ಅಲ್ಲೂ ಕೂಡ ಚೆನ್ನಾಗಿದ್ದವನನ್ನು ಮೋಸ ವಂಚಿಸಿ ಈಗೋ ಸೆರೆಮನೆಗೆ ಹೋಗಬೇಕಾಗಿ ಬಂತು. उसको भी वहां पर तकलीफ हुआ, उसको भी तो बहुत परेशानी आकर एक प्रिजन के अंदर गया। ಏನು ತಪ್ಪು ಮಾಡದಿರುವವನು ಈಗೋ ಆತನು ಸೆರೆಮನೆಯಲ್ಲಿ ಬಿದ್ದಿದ್ದಾನೆ, ಖೈದಿ, ಎಲ್ಲರೂ ಬೈಯುವಂತಹ ಸ್ಥಿತಿ. कुछ भी गलत किया, काम नहीं किया, कुछ भी गड़बड़ नहीं किया, फिर भी वो सीरा के अंदर गया। ಎಲ್ಲರೂ ಕೈ ಬಿಟ್ಟ ಸ್ಥಿತಿ. ಯಾರಿಗೂ ಅರ್ಥ ಆಗ್ತಿಲ್ಲ, ಯಾಕೆ ನನಗೆ ಮಾತ್ರ ಇಷ್ಟು ಸಮಸ್ಯೆ? कुछ लोग ऐसे सोचते हैं कि मैं कुछ भी गलत नहीं किया, मैं कुछ भी नहीं किया, फिर भी मुझे इतना मुश्किल और कठिनाई क्यों गुजरना पड़ रहा ಎಲ್ಲಿ है। ನೋಡಿದ್ರು ಸಮಸ್ಯೆ, ಮನೆಯಲ್ಲೂ ಸಮಸ್ಯೆ, ಹೊರಗೆ ಹೋದ್ರು ಸಮಸ್ಯೆ, ಆಫೀಸ್ಗೆ ಹೋದ್ರು ಸಮಸ್ಯೆ, ಎಲ್ಲ ಕಡೆಯಿಂದ ಸಮಸ್ಯೆ, ನನಗೆ ಮಾತ್ರ ಯಾಕೆ? हम ऐसे देखते हैं ऑफिस में जाओ समय मुश्किल देखना पड़ रहा है, घर में जाओ मुश्किल देखना पड़ रहा है, जहाँ पर भी जाओ सिर्फ मुश्किल 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 ही देखना पड़ रहा है। ಕೆಲವೊಮ್ಮೆ ನಿನ್ನ ಪ್ರಶ್ನೆ ಇದೇ ಆಗಿರಬಹುದು, ದೇವರ ಮಗುವೆ. परमेश्वर की लोगों का कहीं ना कभी कभी ना ಯಾಕೆ कभी ಜನರು ನನ್ನ ಅರ್ಥ ಮಾಡ್ಕೋತಾ ಇಲ್ಲ? परमेश्वर लोग मुझे क्यों समझ नहीं रहे? ಯಾಕೆ ದೇವರು ನನ್ನ ವಿರೋಧಿಗಳಿಗೆ ಶಿಕ್ಷೆ ಕೊಡ್ತಾ ಇಲ್ಲ? परमेश्वर क्यों अपने विरोध को ಯಾಕೆ ನನಗೆ ನ್ಯಾಯ ಸಿಗ್ತಾ ಇಲ್ಲ? क्यों मुझे न्याय नहीं मिल रहा? ದೇವರ ಮಗುವೆ, ದೇವರು ಉನ್ನತನಾಗಿದ್ದಾನೆ. क्योंकि परमेश्वर हमारा ऊंचा परमेश्वर, ಅನಂತನಾಗಿರುವಂತಹ ದೇವರು, अनंत काल तक रहने वाला परमेश्वर ಆತನು है। ಸೃಷ್ಟಿಕರ್ತನಾಗಿದ್ದಾನೆ. वो सृष्टि करता है, ಆತನಿಗೆ ಎಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತಿದೆ. ದೇವರ ಮಗುವೆ, वो सभी चीजों को अच्छा करने जानता है। ಆತನ ಜ್ಞಾನ ನಮಗೆ ಯೋಚಿಸಲು ಸಾಧ್ಯವಾದ ರೀತಿ. उनकी आलोचना में योचन भी नहीं कर सकते, उतना ऊंचा है। ಅದೇ ಯೋಸೇಫನು ಸೆರೆಮನೆಗೆ ಹಾಕಿ उसी यूसुफ को एक कारस के अंदर गया, डाला। ಅಲ್ಲಿಂದ ಆತನಿಗೆ ಒಂದೇ ಪ್ರಮೋಷನ್, ರಾಜನ ಸ್ಥಳಕ್ಕೆ ಹೋಗುವಂತೆ. उसको एकदम एक बड़ा प्रमोशन मिला, एक राजा बनाया। ಎಷ್ಟು ಇಕ್ಕಟ್ಟು ನೀನು ಅನುಭವಿಸುತ್ತೀಯೋ, जितना भी आप उस मुश्किल के अंदर गुजर के जा ಎಷ್ಟು रहे हो, ದೇವರಿಗೋಸ್ಕರ ನಿಂದೆ ಅನುಭವಿಸುತ್ತೀಯೋ, जितना भी परमेश्वर के लिए आप कितना भी मुश्किल के अंदर ಎಷ್ಟು गुजर के, ಅನ್ಯಾಯವಾದಂತ ಸಮಸ್ಯೆಗಳು ನಿನ್ನ ಮೇಲೆ ಬಂದಿದೆಯೋ, कितना आपके इंतजाम आपके ऊपर क्यों ना आए, ಅಲ್ಲಿಂದ ಮೇಲೆ ಕೆತ್ತಲು ದೇವರು उस ಶಕ್ತನಾಗಿದ್ದಾನೆ. स्थान से लेकर परमेश्वर को ऊंचा उठाने वाला परमेश्वर से योग्य है। ಕೊನೆಗೆ ಯೋಸೇಫನು ಐಗುಪ್ತ ದೇಶದಲ್ಲಿ 2ನೇ ಸ್ಥಾನ ಪ್ರಧಾನಿಯಾಗಿ ಮಾರ್ಪಟ್ಟನು. इसलिए यूसुफ को एक प्रधान बनाया। ಯೋಸೇಫನ ಜೊತೆ ಯಾರು ಇಲ್ಲದಿದ್ದರು. यूसुफ के साथ कोई भी नहीं था। ವಾಕ್ಯ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದನು. वचन ये कहता है कि यहोवा यूसुफ के साथ था। ಸೆರೆಮನೆಯಲ್ಲಿದ್ದಾಗಲೂ ಯೆಹೋವನು ಯೋಸೇಫನ ಸಂಗಡ ಇದ್ದನು. जैसे कि वो करवास के अंदर तक तब भी यहोवा यूसुफ के साथ था। ಅರಮನೆಗೆ ಹೋದಾಗಲೂ ಯೆಹೋವನು ಯೋಸೇಫನ ಸಂಗಡ ಇದ್ದನು. जैसे कि वो करवास के अंदर गया तब भी यहोवा यूसुफ के साथ था। ಯೋಸೇಫನ ಸಂಗಡ ಯೆಹೋವನಿದ್ದ ಕಾರಣ ಎಲ್ಲೇ ಹೋದರೂ ಯಶಸ್ವಿಯಾದನು. जैसे कि यहोवा यूसुफ के साथ, जब इसीलिए वो जहां पर भी गया वो जय पाया। Rest if you want, somebody else. You will fall down, I'm afraid. Come. Take rest, no problem. He's straining himself too much. Huh? That's okay. You did a good job. Praise God. ಯೋಸೇಫನ ಸಂಗಡ ಯೆಹೋವನಿದ್ದನು. जब योसा जेल में था परमेश्वर उसके साथ था, ಸೆರೆಮನೆಯಲ್ಲಿದ್ದರೂ ಕೂಡ जब वो गड्ढे में था उसके साथ ಒಂದೇ था, ಕಾರ್ಯ, ಯೆಹೋವನ ಜೊತೆಗಿದ್ದ. क्योंकि परमेश्वर उसके साथ था।
ಈಗ ಆತನು ಅರಮನೆಗೆ ಹೋದಾಗಲು जब वो उसके घर में गया ಯೆಹೋವನ ಜೊತೆಗಿದ್ದ. वो परमेश्वर उसके साथ था। ಆದಿಕಾಂಡ 50ನೇ ಅಧ್ಯಾಯದ 20ನೇ ವಾಕ್ಯ ನೋಡಿ. उत्पत्ति में हम देखते हैं कि Genesis chapter 50 verse 20. जेनेसिस 15-20 में देखते हैं ದೇವರ ಜ್ಞಾನ ನೋಡಿ ಯೋಸೇಫನ ಮೇಲೆ ಕೆತ್ತಿದಾಗ ಯೋಸೇಫನಿಗೆ ಅರ್ಥ ಆದಾಗ ಏನ್ ಹೇಳ್ತಾ ಇದ್ದಾನೆ? क्योंकि उसमें देखते हैं कि परमेश्वर ने उसको ऊपर उठाया। ನೀವಂತೂ ನನಗೆ ಕೇಡಾಗಬೇಕೆಂದು ಎನ್ನಿಸಿದ್ದೀರಿ. Genesis 50:20. ನೀವಂತೂ ಕೇಡಾಗಬೇಕೆಂಬುದಾಗಿ ನೆನೆಸಿದ್ದೀರಿ. जेनेसिस 15-20 में हम देखते हैं कि ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹಾಲೆಲೂಯ. ನೀವು ಕೇಡ್ ಮಾಡ್ಲಿಕ್ಕೆ ನೋಡಿದ್ರಿ ಸಹೋದರರೇ, ದೇವರು ಅದನ್ನು ಉಲ್ಟಾ ಮಾಡಿ ನನಗೆ ಮೇಲ್ ಮಾಡಿದ್ದಾರೆ. क्या है ना, हम लोग कई बार उसको उल्टा देखते हैं लेकिन परमेश्वर उसका उल्टा कर देता है। ದೇವರ ಮಗುವೆ, ನಿನ್ನ ಜೀವನದಲ್ಲಿ ಎಲ್ಲವನ್ನು ತಿರುಗಿಸಲು ಅಷ್ಟು ಜ್ಞಾನ ಇರುವ ದೇವರ ಸೇವೆ ನೀನ್ क्योंकि ಮಾಡಿ. हमारा परमेश्वर हमारे जीवन में जो नहीं होता उसका बड़ा करने वाला हमारा परमेश्वर है। ಇಲ್ಲಿ ಯೆಶಯ 40ನೇ ಅಧ್ಯಾಯದಲ್ಲಿ ಈಗ ಅವರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. जब हम यशायाह 40 में देखते हैं, ಅವ್ರು ಕೇಳ್ತಾ ಇದ್ದಾರೆ, ದೇವರಿಗೆ ದಾರಿ ಅರ್ಥ ಆಗಲ್ವಾ? वो जो देखता है क्या परमेश्वर को समझ में नहीं आया? ನನ್ನ ಸಮಸ್ಯೆ ದೇವರಿಗೆ ಕಾಣಿಸ್ತಾ ಇಲ್ವಾ? क्या मेरी प्रॉब्लम परमेश्वर को समझ में नहीं आई? ದೇವರೇನು ಉತ್ತರ ಜಾಸ್ತಿ ಕೊಡ್ಲಿಕ್ಕೆ ಹೋಗಿಲ್ಲ. परमेश्वर ने कोई ज्यादा उत्तर नहीं दिया। ನಾನು ಯಾರೆಂಬುದಾಗಿ ತಿಳಿದುಕೋ. मैं कौन हूँ तुझे समझने की जरूरत है। ನಾನು ಅನಂತನಾದ मैं कौन हूँ? ದೇವರಾಗಿದ್ದೇನೆ. मैं अनंत काल का परमेश्वर हूँ। ನಾನೆಲ್ಲವನ್ನು ಸೃಷ್ಟಿಸಿದವನಾಗಿದ್ದೇನೆ. मैं सब कुछ सृष्टि करने वाला परमेश्वर हूँ। ನಾನು ಆಯಾಸ ಪಡೆದಿರುವ ದೇವರಾಗಿದ್ದಾನೆ. मैं थकने वाला परमेश्वर नहीं हूँ। ನನ್ನ ಜ್ಞಾನ ನಿನಗೆ ಅರ್ಥ ಮಾಡ್ಲಿಕ್ಕೆ ಅಸಾಧ್ಯ ಎಂಬುದಾಗಿ मेरे ज्ञान को ತಿಳಿದಾಗ, तुझे समझने की जरूरत है। ಅವರ ಜೀವನವೇ ಬದಲಾಗಿತ್ತು. वो क्या है ना, उसका जीवन बदलने ದೇವರ लगा। ಮಕ್ಕಳೇ, ಪ್ರಶ್ನೆಗಳು ಸಮಸ್ಯೆಗಳು ನಿಮಗೆ ಬರುವಾಗ तो क्या है, मेरे परमेश्वर के लोगों समस्या प्रॉब्लम तुम्हें ದೇವರ आएगा। ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು तो क्या है ना, हमें ಪ್ರಯತ್ನಿಸಿ. परमेश्वर के बारे में और समझने की जरूरत है। ದೇವರು ಯಾರಾಗಿದ್ದಾನೆ ತಿಳಿದುಕೊಳ್ಳಿ. परमेश्वर कौन है उसको समझने की जरूरत है। ಆತನ ಬಲ ಎಷ್ಟು ಎಂಬುದಾಗಿ ತಿಳಿದುಕೊಳ್ಳಿ. उसका बल को हमें समझने की जरूरत है। ನಮ್ಮ ಎಲ್ಲಾ ಪ್ರಶ್ನೆಗಳು ದೇವರ ಮುಂದೆ ಕರಗಿ ಹೋಗ್ತದೆ. क्या है ना, हमें अपने प्रॉब्लम को प्रश्न को परमेश्वर के सामने लाने की जरूरत है। ಯೋಬನೆಷ್ಟೋ ಪ್ರಶ್ನೆ ಇಟ್ಟು ದೇವರಿಗೆ ಕೇಳ್ತೀನಿ ಎಂಬುದಾಗಿದ್ದಾಗ जो अय्यूब था उसने परमेश्वर सामने बहुत से प्रश्न को लाया। ದೇವರು ಕಾಣಿಸಿಕೊಂಡಾಗ ತನ್ನ ಪ್ರಶ್ನೆ ಎಲ್ಲ ಮಾಯ ಆಯ್ತು. वो क्या, जब उसने परमेश्वर देखा उसके जो प्रॉब्लम है वो सब दूर हो गए। ಇವತ್ತು ನೀವು ನೆನೆಸಬಹುದು, ಸ್ವರ್ಗಕ್ಕೆ ಹೋದ್ರೆ ನಾನು ಕೇಳ್ತೀನಿ ದೇವರ तो ಹತ್ರ. आप भी सोच रहे होंगे जब मैं स्वर्ग में जाऊंगा परमेश्वर पूछूंगा। ಆತನ ಮುಖ ನೀವು ನೋಡುವಾಗ ಎಲ್ಲ ಬದಲಾಗ್ಬಿಡುತ್ತೆ. और जब आप उसके मुंह को देखोगे सब कुछ बदल ಈ जाएगा। ಭೂಲೋಕದಲ್ಲಿ ದೇವರ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಂಡ್ರೆ और जब हम इस दुनिया में हमें परमेश्वर के बारे में और ज्यादा समझने ಆತನು की जरूरत है। ಕೇಡಿಗಾಗಿ ಯಾವುದು ಮಾಡಲಾರ. वो उसके जैसा हमारे जीवन में कोई नहीं कर सकता। ಯೋಸೇಫನ್ ಹೇಳಿದ ಹಾಗೆ, यूसुफ ने बोला जब, ಸಹೋದರರೇ ನೀವು ಕೇಡಿಗಾಗಿ ನನಗೆ ಮಾಡಿದ್ರಿ, और जो तुमने मेरे लिए किया है वो मैंने देखा, ಆದ್ರೆ ದೇವರು ನನಗೆ ಮೇಲನ್ನು ಮಾಡಿದ್ದಾನೆ. लेकिन है ना, क्या है ना, परमेश्वर ने मुझे ऊपर उठाया। ಎಷ್ಟು ಜನರು ಈ ದೇವರ ಜ್ಞಾನದಲ್ಲಿ ನೀವು ಸಂತೋಷ ಪಡ್ತೀರಾ? ओ कितने लोग हैं जो इसी बात के लिए खुशी के, ಇವತ್ತು ಸೈತಾನ ನೋಡಿ ಹೇಳಿ, ನೀ ನನಗೆ ಕೇಡು ಮಾಡ್ತೀಯಾ, ओ आज तुम शैतान को देख के बोल सकते हो, ಇವತ್ತು ನಿನ್ನ ವಿರೋಧ ರೋಗಗಳನ್ನ ಆಗ್ತಾ ಇರಬಹುದು. तू मेरे विरोध खड़ा है, ಇವತ್ತು ನಿನ್ನನ್ನು ಜನರು ತುಳಿಯುವ ಹಾಗೆ ओ तू ಮಾಡ್ತಿರಬಹುದು. हमें नाश करने के लिए खड़ा है। ಆದ್ರೆ ಎಲ್ಲವನ್ನು ಒಳ್ಳೆದಕ್ಕಾಗಿ ಮಾಡಿ ತಿರುಗಿಸಲು ದೇವರು लेकिन क्या है ना, हमारा परमेश्वर ಶಕ್ತನಾಗಿದ್ದಾನೆ. उसको अच्छा करने के लिए खड़ा है। ಹಾಲೆಲೂಯ. ನಿರ್ಬಲರಿಗೆ ಬಲ ಕೊಡುವಂತ ದೇವರಾಗಿದ್ದಾನೆ. क्योंकि हमारा परमेश्वर अच्छा करने वाला परमेश्वर। ದೇವರ ಮುಂದೆ ನಾವು ಮಾಡಬೇಕಾದಿಷ್ಟೇ. परमेश्वर के आगे हमें करने की, उसके सामने ನನ್ನ ಕೈಲೇನಾಗಲ್ಲ, ए पिता मेरे हाथ से कुछ नहीं हो सकता। ನಾನು ನಿರ್ಬಲ ಸ್ವಾಮಿ. ओ तुम मेरा अच्छा परमेश्वर है। ಇಷ್ಟೇ ಕಂಡೀಷನ್. एक ही बस कंडीशन, ಏನೇ ತಪ್ಪು ನೀವು ಮಾಡಿದವರಾಗಿದ್ರು अगर आपने कोई भी गलती किया हो ಅದರ ಮಧ್ಯದಲ್ಲಿ ಸಾಧಿಸಲು ನೋಡಬೇಡಿ. उसके सामने में कुछ करने की जरूरत नहीं है। ಕೆಲವರು ತಪ್ಪು ಮಾಡಿ ಹೇಳ್ತಾರೆ, ಯಾರು ಮಾಡಲ್ಲ ತಪ್ಪು, ಅದು ನಾನು ಮಾಡ್ಬಿಟ್ಟೆ. ओ बहुत से क्या है ना, कौन गलती करेगा हम भी कर लेंगे। ದೇವ್ರ ಮುಂದೆ ಹೇಳಿ, ಸ್ವಾಮಿ ನನಗೆ ಇಷ್ಟು ಜ್ಞಾನ ಇತ್ತು, ಇಷ್ಟು ನಿನಗೆ ವಿವೇಕ ಕೊಟ್ಟು ನಾನು ಮಾಡಿದ್ದೇನೆ, ಇಷ್ಟು ವಾಕ್ಯ ಅರ್ಥ ಮಾಡಿಯೂ ಮಾಡಿದ್ನಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದಿದೆ ಸ್ವಾಮಿ? ನಾನು ನಿರ್ಬಲನು, ನನ್ನಿಂದ ಆಗಲ್ಲ ಸ್ವಾಮಿ, ನಾನು ಪಾಪಿ ಎಂಬುದಾಗಿ ಒಪ್ಪಿಸಿಕೊಡಿ. परमेश्वर के सामने बोलना है, पिता हमने गलती किया है, हमें माफ करना, क्योंकि आपके जैसा कोई परमेश्वर नहीं है। ಒಂದು ಯೋಹನ 1:9 ಅದನ್ನೇ ಹೇಳ್ತದೆ. पहला यूहन्ना 1:9 में जब हम देखते हैं, ದೇವರು ನಮ್ಮ ಪಾಪವನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ. क्योंकि परमेश्वर हमें पापों को क्षमा करने वाला परमेश्वर ಆತ है। ನಂಬಿಗಸ್ತನಾಗಿದ್ದಾನೆ. तो वो एक विश्वास योग्य परमेश्वर है। ನಾವು ಮಾಡ್ಬೇಕಾದಿಷ್ಟೇ, तो हमें करना क्या है, बस यही है। ಒಪ್ಪಿಕೊಳ್ಳಬೇಕು. ನಾನ್ ತಪ್ಪು ಮಾಡಿದೆ ಅಂತ ಒಪ್ಕೋಬೇಕು. वो हमें क्या है, हमें उसको ग्रहण करना है कि हमने गलती किया है। ಆಗ ದೇವರು ನಂಬಿಗಸ್ತನಾಗಿ ನಮ್ಮ ಪಾಪಗಳನ್ನು ತೊಳೆಯಲು क्या है ना, ಶಕ್ತನಾಗಿದ್ದಾನೆ. हमारा परमेश्वर हमें क्षमा करने वाला परमेश्वर। 30ನೇ ವಾಕ್ಯಕ್ಕೆ बन्नी, ಯೆಶಯ 40:30. और यशायाह 40 का जब 30 में देखते हैं, ಈ ಲೋಕದಲ್ಲಿ ಬಲಿಷ್ಠರಾಗಿರುವವರು ಸೋತು ಹೋಗಬಹುದು. इस दुनिया में बहुत से बलवंत लोग हैं। ಯವನಸ್ಥರ ಬಗ್ಗೆ ಹೇಳ್ತದೆ, ಮನುಷ್ಯ ಪ್ರಾಯದಲ್ಲಿ ಮನುಷ್ಯನ ಆಯುಸ್ ನೋಡಿದ್ರೆ ಯವನ ಪ್ರಾಯವೇ ಬಹಳ ಗಟ್ಟಿಮುಟ್ಟು. क्या है ना, जब हम इंसानों के मुंह को देखते हैं, उनको देखते हैं कि बहुत से बलवंत लोग हैं यहाँ पर। ನಮ್ಮ ಚರ್ಚಲ್ಲಿ ಒಬ್ರು ಬರ್ತಾರೆ, ಅವರು ಸಭೆಯ ಮುಖ್ಯಸ್ಥರಾಗಿದ್ದಾರೆ. हमारे चर्च में एक आता है, ಯವನ ಪ್ರಾಯದಲ್ಲಿ 30 ಇಡ್ಲಿ ತಿಂತಾ ಇದ್ರಂತೆ ನಾಷ್ಟಕ್ಕೆ. वो क्या है ना, वो जो ब्रेकफास्ट में सिर्फ 30 इडली खाता है। ಕಲ್ ತಿಂದ್ರು ಕರಗುತ್ತೆ ಅಂತ ಹೇಳ್ತಾರೆ ಅವರು. वो क्या है ना, ಯವನ ಪ್ರಾಯ ಕಲ್ ತಿಂದ್ರು ಕರಗುತ್ತಂತೆ. अगर उसको पत्थर देंगे वो भी खा लेगा।
ಅಂತ ಪ್ರಾಯ ಮನುಷ್ಯ ಆಯುಸ್ಸಲ್ಲಿ ಯೌವನ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, Okay, ಅಣ್ಣ, ರಕ್ತ ಕುದೀತಾ ಇರುತ್ತೆ ಅಂತ वो ಹೇಳ್ತಾರೆ. क्या है ना, इतना मजबूत इतना स्ट्रॉन्ग आदमी है। ಆದ್ರೆ ಅವರು ಕೂಡ 30ನೇ ವಾಕ್ಯ ಹೇಳ್ತಿದೆ, ಅಂತ ಯುವಕರು ಕೂಡ ಏನಾಗ್ತಾರೆ, ಯುವಕರು ದನಿದು ಬಳಲುವರು. ದಣಿದು ಬಳಿದು ಹೋಗ್ತಾರೆ. वो क्या है ना, वो लोग थकते नहीं है। ಯಾವ ಮನುಷ್ಯನು ಬಲಿಷ್ಠನು ಕೂಡ ನಮಗೆ ಸಹಾಯ ಮಾಡಕ್ಕಾಗಲ್ಲ. क्या है ना, इस दुनिया में अगर कोई बलवंत लोग है वो भी हमारी ಯಾವ मदद नहीं कर ಮನುಷ್ಯನ सकते। ಮೇಲೂ ಫ್ರೆಂಡ್ಸ್ ಮೇಲೂ ಆಶ್ರಯ ಇವತ್ತಿಡ್ರಿ, ನಾಳೆ ಅವ್ರಿಗೆ ಆಗಲ್ಲ ಎಂಬುದಾಗಿ ಹೇಳ್ತಾರೆ. अगर हम किसी दोस्त के ऊपर भरोसा रखते हैं ना, वो भी हमारे हाथ छोड़ सकता है। ಯೌವನಸ್ಥರು ಯುವಕರು ದನಿದು ಬಳಲುವರು, ದಣಿದು ಬಳಲುವರು, ತರುಣರು ಸೊರಗಿ ತರುಣ ಮುಗ್ಗರಿಸುವರು. ಪ್ರಾಯದಿರುವವರು ಅವರು ಮುಗ್ಗರಿಸಿ ಬೀಳುವರು. वो क्या है ना, जो जवान है ना वो भी ठोकर खा गिर जाते हैं। ಆದ್ರೆ 31ನೇ ವಾಕ್ಯ ನೋಡಿ, वो 31 में देखते हैं, ಯೆಹೋವನನ್ನು ನಿರೀಕ್ಷಿಸುವವರು ಯೆಹೋವನನ್ನು ನಿರೀಕ್ಷಿಸುವವರಿದ್ದಾರೆ. परंतु जो यहोवा की बात जोते हैं, ಅಥವಾ ದೇವರಿಗಾಗಿ ಕಾಯ್ತಾ ಇದ್ದೀರಾ? तो क्या जो परमेश्वर का इंतजार करते हैं। ಸ್ವಾಮಿ, ನನ್ನ ಮನುಷ್ಯನ ಮೇಲೆ ಭರವಸೆ ಇಡಲಾರೆ, पिता मुझे मनुष्य के ऊपर भरोसा नहीं है, ನನ್ನ ಬಲದ ಮೇಲೆ ನಾನು ಭರವಸೆ ಇಡಲಾರೆ. वो मेरे ताकत है वो मेरे भरोसा नहीं है। ಆ ಒಂದು ಷರತ್ತು ನೋಡಿ, ದೇವರಿಗಾಗಿ ನಿರೀಕ್ಷಿಸಬೇಕು. क्या है ना, हमें परमेश्वर पे भरोसा रखना है। ಅದರ ಅರ್ಥ ಏನು? ದೇವರಿಗಾಗಿ ಕಾಯ್ಬೇಕು. तो इसका मतलब क्या है ना, परमेश्वर के लिए हमें ಸ್ವಾಮಿ, इंतजार ನೀನ್ करना ಏನ್ है। ಹೇಳ್ತೀಯೋ ಅದನ್ನ ನಾನು ಅದಕ್ಕೆ ವಿಧೇಯನಾಗ್ತೀನಿ ಎಂಬುದಾಗಿ पिता जो आप मुझे बोल रहे हैं मैं उसके अनुसार चलूंगा। ದೇವ್ರು ನಮಗೋಸ್ಕರ ಕ್ರಿಯೆ ಮಾಡ್ಬೇಕಂದ್ರೆ ಇದೇ ಕಂಡೀಷನ್. अगर परमेश्वर को हमारे लिए काम करने की जरूरत है, यही कंडीशन है। ದೇವ್ರೆ, ನೀನ್ ಏನ್ ಹೇಳ್ತೀಯೋ ನಾನು ಮಾಡಕ್ ರೆಡಿ. परमेश्वर आप जो बोलते हैं वो मैं करने को तैयार हूँ। ನಮಗ್ ಬರೋ ಪ್ರಾಬ್ಲಮ್ ನಾವೇ ದೇವ್ರನ್ನ ಬದಲಾಯಿಸಕ್ ನೋಡ್ತೀವಿ. क्या है ना, जो अब हमारे जीवन में प्रॉब्लम आता है मैं उसको ಇದು बदलने ಬೇಡ देखते ಅಂದ್ರೆ ದೇವ್ರೆ ಅದನ್ನೇ ಬದಲಾಯಿಸಿ ನನಗೆ ಕೊಟ್ಬಿಡು. हैं। अगर हम उसको मना करते हैं परमेश्वर उसको बदलता है। ನೋಡಮ್ಮ, ಇದು ಸಗಣಿ ತಿನ್ಬೇಡ ಅಂದ್ರೆ ಆ ಸಗಣಿನೇ ಅನ್ನ ಮಾಡಿ ಕೊಟ್ಬಿಡು ದೇವ್ರೆ, ನಾನು ತಿಂತೀನಿ. अगर परमेश्वर बोलते हैं इसको नहीं खाना तो उसको नहीं खाना। ದೇವ್ರು ಬೇಡ ಅನ್ನುವಂತ ವಿಷಯನ ದೂರ ಹಾಕಿ, अगर परमेश्वर ने बोला ये नहीं है तो उसको दूर ದೇವರ करो। ಮಾತಿಗಾಗಿ ಕಾಯ್ಬೇಕು. तो क्या है ना, परमेश्वर के लिए इंतजार करने की ಇದು ನಮ್ಗೆ जरूरत है। ಒಳ್ಳೇದಲ್ಲ ಅಂದಿದ ತಕ್ಷಣ ನಾವು ದೂರ ಹಾಕ್ಬೇಕು. अगर ये अच्छा नहीं है उससे दूर जाने की जरूरत है। ದೇವರೇ, ನಾನು ನಿನಗಾಗಿ ನಿರೀಕ್ಷಿಸುತ್ತೇನೆ. हमें क्या है ना, परमेश्वर हम तेरे लिए खड़े हैं। ಆ ರೀತಿ ನಾವು ಹೇಳಿದ್ರೆ तो इस अनुसार जब हम बोलते हैं, 31ನೇ ವಾಕ್ಯ ಹೇಳ್ತದೆ, ದೇವರು ಏನ್ ಮಾಡ್ತಾರಂತೆ, 31 में जब हम देखते हैं, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಸ ಹೊಂದುವರು. ಬಲ वो ಹೊಂದಿಕೊಳ್ಳ क्या है ना, नया बल प्राप्त करेंगे। ಹತ್ತುಗಳಂತೆ ಹೊಸ ಬಲ ಹೊಂದಿಕೊಳ್ಳುತ್ತಾರೆ. वो क्या है ना, नया बल प्राप्त ಅಲ್ಲಿ करेंगे। ಬರ್ದಿದೆ, ಅವರ ಬಲ ದೇವ್ರು ಏನ್ ಮಾಡ್ತಂತೆ, ರಿನ್ಯೂ, ಅದನ್ನು ನೂತನ ಪಡಿಸ್ತಾನೆ. वो परमेश्वर क्या करता है, हमें नया बल देता है, हमें नवीकरण करता है। ರಿನ್ಯೂ ಅಥವಾ ನೂತನ ಪಡಿಸೋದು, ಅದಕ್ಕೆ ಮೂಲ ಭಾಷೆ ಎಕ್ಸ್ಚೇಂಜ್. नया मतलब अदला बदली। ದೇವ್ರು ನಮ್ಮ ಬಲಹೀನ ತೆಗೆದು ನಮಗೆ ಏನ್ ತುಂಬಿಸಕ್ ರೆಡಿ ಇದ್ದಾನೆ, ಬಲ तो परमेश्वर क्या है ना, जो हम कमजोर है ना उसको हमें बल में परिवर्तन करता है। ಎಕ್ಸ್ಚೇಂಜ್ ಆಫರ್ ಅಂತ ಬರುತ್ತೆ, ನೋಡಿದೀರಾ? क्या है, अदला बदली। ನಿಮ್ದು ಹಳೇದ್ ಕೊಟ್ರೆ ಹೊಸಾದ್ तो ಕೊಡ್ತಾರೆ. क्या है ना, जब हम पुराना देते हैं नया ग्रहण ನೋಡಿ, करते हैं। ನಮ್ಮ ದೇವರು ಯಾರಾಗಿದ್ದಾನೆ? तो देखो हमारा परमेश्वर कौन है। ಆತ ಹೇಳ್ತಾನೆ, ಅನಂತನಾದ ದೇವರು. वो क्या है ना, अनंत काल का ಆತನ परमेश्वर। ಹೇಳ್ತಾನೆ, ಆತನ ಜ್ಞಾನ ಮನುಷ್ಯನಿಗೆ ಯೋಚಿಸಲ ಸಾಧ್ಯ. क्या है ना, उसका जो ज्ञान है मनुष्य नहीं समझ सकता। ಆತನ ಹೇಳ್ತಾನೆ, ಆತನಿಗೆ ಆಯಾಸ ಬರದೇ ಇಲ್ಲ. तो क्या है ना, वचन में लिखा है वो कभी थकता नहीं है। ಇಡೀ ಲೋಕವನ್ನೆಲ್ಲ ನೋಡ್ಕೊಂಡ್ರು ಆಯಾಸ ಆಗಲ್ವ. हम पूरी दुनिया को देखते हैं लेकिन वो थकता नहीं है। ಆತನ ಯಾರಾಗಿದ್ದಾನೆ? ಎಲ್ಲವನ್ನು वो ಸೃಷ್ಟಿಸಿದವನಾಗಿದ್ದಾನೆ. कौन है? पूरी दुनिया को बनाने वाला ಆ परमेश्वर है। ದೇವರು ಹೇಳ್ತಾರೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಾನು ನಿನಗೆ वो ಕೊಡುತ್ತೇನೆ. परमेश्वर बोलता है मैं अपना बल तुझे देने वाला परमेश्वर। ಹಾಲೆಲೂಯಾ. हालेलुया। ಹೇಗೆ ಅಂತ ನೋಡಿ ಅಲ್ಲಿ ಬರೆದಿರುವಂತದ್ದು ಕೆಳಗಿನ ವಾಕ್ಯ. हम नीचा पढ़ेंगे। ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹದ್ದುಗಳ ಹಾಗೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಏರುವರು. मैं उकाबों के समान उड़ेंगे और वे दौड़ेंगे। ಒಂದು ಏರುವಂತ ಬಲ ಕೊಡ್ತಾನೆ. वो क्या है ना, उकाबों के समान उड़ेंगे। ಕೆಲವು ಸಮಯದಲ್ಲಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. कई बार क्या है ना, हम बच नहीं सकते। ಸಮಸ್ಯೆ ಬಂದಾಗ 4 ಕಡೆಯಿಂದನೂ ಬಂದ್ಬಿಡುತ್ತೆ. और जब प्रॉब्लम आती है ना चारों तरफ से आती है। ಅವ್ರ ಹತ್ರ ಹೋಗೋಣ ಅಂದ್ರೆ ಅಲ್ಲೂ ಸಮಸ್ಯೆ, ಇಲ್ಲೂ ಆಗಲ್ಲ, ಅಲ್ಲೂ ಆಗಲ್ಲ, 4 ಕಡೆ ಸಮಸ್ಯೆ. क्या है ना, उसकी साइड जाएंगे प्रॉब्लम है, उसकी तरफ जाएंगे प्रॉब्लम है, चारों तरफ से प्रॉब्लम ದೇವ್ರು है। ಏನ್ ಮಾಡ್ತಾರೆ, ನಿಮ್ಮನ್ನ ಅಲ್ಲಿಂದ ಏರಿಸ್ಬಿಡ್ತಾರಂತೆ तो ಮೇಲೆ. परमेश्वर क्या है ना, उधर से हमें उठाता है। ಹಾಲೆಲೂಯಾ. ದೇವರ ಉದ್ದೇಶ, ಪ್ಲಾನ್ಗಳು ವ್ಯತ್ಯಾಸವಾದ. क्योंकि परमेश्वर का जो उद्देश्य है, जो प्लान है वो अलग है। ನಂತರ ಓಡಿ ದನಿಯರು ಓಡಿದರು ನೀನು ಧಣಿಯರು. वो भी क्या है, वो उड़ेंगे। ಅಥವಾ ನಿನ್ ಜೀವನದಲ್ಲಿ ಎಷ್ಟು ವೇಗವಾಗಿ ನೀನು ಚಲಿಸಿದರು, क्योंकि हम अपने जीवन में जितना हम जल्दी उड़ेंगे, ನಿನಗೆ ದೇವರಿಟ್ಟಿರುವಂತ ಗುರಿಯ ಕಡೆಗೆ ನೀನು ಸಾಗುತ್ತಿರುವ ವೇಗದಲ್ಲಿ. क्योंकि परमेश्वर उकाबों के समान में मुड़ाएगा। ಇಷ್ಟು ದಿನ ಕಳೆದೋಯ್ತು, ನನ್ನ ವಯಸ್ಸಾಗೋಯ್ತು, ನನಗೆ ಆಗಲ್ಲ ಎಂಬುದಾಗಿ ಹೇಳುವಾಗ मेरी उम्र हो गया, इतने साल हो गए, इतने दिन हो गए। ನೀನು ಏನೆಲ್ಲ ಕಳ್ಕೊಂಡಿದ್ಯಾ ಅದನ್ನ ಡಬಲ್ ಆಗಿ ಕೊಡ್ಲಿಕ್ಕೆ ಓಡಿ ತಲುಪುವಂತೆ ದೇವರು ಮಾಡುತ್ತಾ. और तुमने जितना भी खो दिया उससे डबल परमेश्वर देने जा रहा है। ನಂತರ ಹೇಳ್ತದೆ, क्योंकि लिखा है ನಡೆದು ಬಳಲರು. ನಡೆದರೂ ನೀನು ಬಳಲ. क्योंकि वे दौड़ेंगे वो शर्मित ना होंगे। ನಮ್ಮ ಜೀವನ ಒಂದು ನಡೆಯ ಹಾಗೆ. वो हमारे जीवन में हम दौड़ेंगे, ಪ್ರತಿದಿನ ನಾವು ಸಾಗುತ್ತಿರುವಾಗ हर दिन हम बढ़ेंगे। ಅದೇ ಕೆಲಸ. यही काम है। ಕೆಲವರು ಹೇಳ್ತಾರೆ, ಅದೇ ಗಂಡನ ಮುಖ ನೋಡ್ಬೇಕು, ಇದೇನ್ ಬೇರೆ ಬೇಕಾ? बहुत से बोलते हैं इसी आदमी का मुंह देखना पड़ेगा। ಅಲ್ಲ, ಕೆಲವೊಮ್ಮೆ ನಮ್ಮ ಜೀವನ ಹಂಗೆ ಇರುತ್ತೆ, ಅದೇ ಆಫೀಸ್, ಅದೇ ಕೆಲಸ, ಅದೇ ರೀತಿ. बहुत से बोलते हैं यही काम है, यही काम है, यही रीति है। ಒಂಥರ ಬೋರ್ ಹೊಡೆದಾಗ ಅನ್ಸುತ್ತೆ. क्या सोचते हैं कि हम बोर हो गए।
ಜೀವನದಲ್ಲಿ ಅದೇ ಬರ್ಬೇಕು, ಅದೇ ಭಾನುವಾರ ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಆದ್ರೆ ಅದ್ರಲ್ಲೂ ನಮಗೆ ಬಲ ಕೊಡ್ಲಿಕ್ಕೆ ಶಕ್ತ. क्या नाम कई बार बोलते हैं यही शनिवार है, ये सब कुछ, लेकिन परमेश्वर उसी में हमें बल देता ಜೀವನದ है। ಎಲ್ಲಾ ಕ್ಷೇತ್ರದಲ್ಲಿಯೂ जीवन के हर एक क्षेत्र में, ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಸಮಸ್ಯೆಗಳು ಬರುವಾಗ ಏರಿಸ್ತಾನಂತೆ. वो जहाँ पर हम बच नहीं सकते परमेश्वर में उठाता है। ಹದ್ದುಗಳ ಹಾಗೆ ರೆಕ್ಕೆ ಚಾಚಿ ಹಂಗೆ ಏರುತ್ತಂತೆ. क्या है, परमेश्वर उकाब के समान हमें उड़ाएगा। ಎಲ್ಲಾ ಪಕ್ಷಿಗಳು ಎಲ್ಲಾ ಮೃಗಗಳನ್ನು ಗುರುತ್ವಾಕರ್ಷಣ ಶಕ್ತಿ ಗ್ರಾವಿಟೇಷನಲ್ ಫೋರ್ಸ್ ಹಿಡಿದು ಕೆಳಗೆ ಇಟ್ಟಿರುವಾಗ, और क्योंकि जितने पक्षी है उनकी सब जो ग्रेविटी है वो नीचे आ जाती है, ಆದ್ರೆ ಈ ಹದ್ದಿಗೆ ರೆಕ್ಕೆ ಚಾಚಿದ್ರೆ ಯಾವ ಗ್ರಾವಿಟೇಷನ್ ಕೆಳಗಿಡಲ್ಲ, ಏರಿ ಹೋಗುತ್ತೆ. लेकिन इस उकाब के समान कोई नीचे नहीं आएगा, ये ऊपर ही उड़ता जाएगा। ಅಂತಹ ಬಲ ದೇವರು वो ಕೊಡುತ್ತಾನೆ. एक बलन परमेश्वर हमें देता है। ನೀನು ಓಡಿದರು ನಡೆದರು ಬಳಲಿ ಹೋಗದಂತೆ तो क्या है ना, तुम ಕಾಪಾಡುತ್ತಾನೆ. उड़ोगे और दौड़ोगे। ದೇವರ ಮಕ್ಕಳೇ, ನಮ್ಮ ಪ್ರಶ್ನೆಗಳು ಏನಿದ್ದರೂ ಸರಿ, परमेश्वर के लोगों, तुम्हारा कोई भी जवाब ದೇವರ हो, ಮುಂದೆ ಎಲ್ಲವನ್ನೂ ಹಾರಡ್ರಿ. क्या है, परमेश्वर के सामने लेके आओ। ಪ್ರಶ್ನೆ ಕೇಳುತ್ತಾ ಒಂದ್ ಕಡೆ ಕೂರ್ಬೇಡಿ. वो परमेश्वर के सामने प्रश्न नहीं ದೇವರ पूछना। ಬಗ್ಗೆ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳಿ. क्या है ना, परमेश्वर के सामने हो और हमें उसको ಈ जानने की ದೇವರು जरूरत है। ತನ್ನನ್ನೇ ಪ್ರಕಟಿಸುವಾಗ क्योंकि वो परमेश्वर अपने आप को ನಮ್ಮ आपके सामने प्रकट ಪ್ರಶ್ನೆಗಳೆಲ್ಲ ಆತನ ಮುಂದೆ ಕರಗಿ करेगा। वो ಹೋಗುತ್ತದೆ. आपके प्रश्न को दूर करेगा। ನಮ್ಮ ಬಲಹೀನ ದೇವರ ಮುಂದೆ ಕೊಡ್ರಿ. वो हमारी जो कमजोरी है परमेश्वर के सामने लेके आओ। ದೇವರನ್ನು ನಿರೀಕ್ಷಿಸಿ ಕಾಯಿರಿ ಆತನಿಗಾಗಿ. वो परमेश्वर को याद करके उसका इंतजार ನಿನಗೆ करे। ಎಂತ ಬಿಡುಗಡೆ ಕೊಡಬೇಕು ಅದನ್ನು ಕೊಡ್ತಾರೆ. वो आपको जिसकी छुटकारा चाहिए परमेश्वर देगा। ಹಾಲೆಲೂಯ. ನಮ್ಮ ದೇವರು ಶಕ್ತನಾಗಿ हालेलुया, हमारा परमेश्वर महान है। ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋಣ. ಬಾ. आइए परमेश्वर के सामने खड़े होंगे, ದೇವರಿಗೆ ಸ್ತೋತ್ರ ಮಾಡೋಣ. परमेश्वर को स्तुति ನಾನು करेंगे। ಬಲಹೀನ ಎಂಬುದಾಗಿ ಒಪ್ಪಿಸಿಕೊಡು. ए हम पिता, हम कमजोर है, अपने आप को समर्पण ದೇವರಿಗಾಗಿ करें। ನೀನು ಕಾಯಿರಿ. परमेश्वर का इंतजार करे, ತಕ್ಕ ಸಮಯದಲ್ಲಿ ನಿನಗೆ ದಾರಿಗಳನ್ನು ತೆರೆಯುತ್ತಾನೆ. परमेश्वर का इंतजार करे। ಕೆಲವರು ಕೇಳ್ತಾರೆ, ಏನು ಆಕಾಶದಿಂದ ದೇವರು ಕಳಿಸ್ತಾರ? बहुत से बोलते हैं कि आकाश से परमेश्वर भेजेगा, ಬೇಕಿದ್ರೆ ದೇವರು ಅಲ್ಲಿಂದನೂ ಕಳಿಸ್ತಾರೆ. क्योंकि परमेश्वर उधर से ನಮ್ಮ भेजता है। ದೇವರಿಗೆ ಅಸಾಧ್ಯವಾದ ಯಾವುದು ಇಲ್ಲ. क्योंकि ऐसा कोई सा काम नहीं जो हमारा परमेश्वर ना कर सके। ಹಿಂಗೆ ಒಬ್ರು ಕೇಳ್ತಾ ಇದ್ರಂತೆ, इधर एक पूछ रहा था, ಅವ್ರ ಮನೇಲಿ ಯಾರೋ ಗೆಸ್ಟ್ ಬರ್ತಾ ಇದಾರೆ, उसके घर में कोई रिश्तेदार आ रहे थे, ಅವ್ರ ಮನೇಲಿ ಏನಿಲ್ಲ ತಿನ್ನಕ್ಕೆ. उसके घर में खाने के लिए कुछ नहीं था। ದೇವರೇ, ನಾನು ಏನ್ ಮಾಡ್ಲಿ ಅಂತ प्रभु जी मैं ಕೇಳ್ತಿದ್ರು. क्या करूं, क्या ಇದು करूं। ಕೇರಳದಲ್ಲಿ ನಡೆದಂತ ಸಂಗತಿ. वो भी की बात है। ಅಲ್ಲಿ ಬಂದ್ರೆ ಗೆಸ್ಟ್ಗೆ ಮೀನ್ ಕೊಡ್ಲೇಬೇಕು, ಮೀನ್ ಊಟ ಕೊಡ್ಲೇಬೇಕು. बताया ना, उस घर में जो मेहमान थे उनको मछली देनी थी। ಒಳ್ಳೆ ಮೀನ್ ಕೊಡಿಸ್ಬೇಕು. ಒಳ್ಳೆ ಮೀನಿಗೆ 1,000 ರೂಪಾಯಿ ಕೆಜಿ. वो क्या है ना, उसको मीन देनी पड़ेगी। एक केजी मछली है 100 ಇವ್ರ हजार ಹತ್ರ रुपए। ಏನು ದುಡ್ಡಿಲ್ಲ, ಯಾರೋ ಗೆಸ್ಟ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. उसके पास कोई पैसे नहीं है, लेकिन वो रिश्तेदार आ रहे हैं। ದೇವರೇ, ಏನ್ ಮಾಡ್ಲಿ ಪ್ರಾರ್ಥನೆ प्रभु ಮಾಡ್ತಾರೆ. जी मैं क्या करूं, प्रार्थना कर रहा है। ಅವರ ಮಾಡಿ ಮೇಲೆ ಧಣ್ ಅಂತ ಸೌಂಡ್ ಬಂತು. उसके क्या छत के ऊपर एक आवाज आई जोर से। ಓಡೋಗ್ ನೋಡ್ತಾ ಇದಾರೆ. वो ऊपर जाके देख रहा है, ಒಂದು 6 ಕೆಜಿ ಮೀನ್ ಹದ್ದು ತಗೊಂಡು ತಂದು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. क्या है 6 किलो मीन ऊपर से एक बाज ने फेंक दिया। ದೇವರು ಆಕಾಶದಿಂದಲೂ ಕಳಿಸ್ಲಿಕ್ಕೆ ಶಕ್ತನಾಗಿ. परमेश्वर आकाश से भेजने वाला ದೇವರಿಗೆ परमेश्वर है। ಅಸಾಧ್ಯವಾದ ಯಾವುದು ಇಲ್ಲ. ऐसा कोई सा काम नहीं जो परमेश्वर ना कर हालेलुया। सके। हालेलुया। ದೇವರ ಮಕ್ಕಳೇ, ಶೋಧನೆ ಮುಂದೆ ನೀವು ನಿರಾಸೆ ಪಡಬೇಡಿ. ओ तुम परमेश्वर के लोगों कभी निराशा नहीं होना। ಪ್ರಶ್ನೆಗಳು ಕೇಳುತ್ತಾ ಒಂದು ಕಡೆ ಕೂರ್ಬೇಡಿ. वो परमेश्वर के सामने पर्सन नहीं ಅದರ पूछना। ಮಧ್ಯದಲ್ಲೂ ದೇವರನ್ನ ಹುಡುಕಿ. क्या है ना, परमेश्वर के सामने में जाना ನಿನಗೆ है। ನ್ಯಾಯ ಇಲ್ಲ ಎಂಬುದಾಗಿ ನಿನಗೆ ಅನ್ನಿಸ್ತಾ क्योंकि ಇರಬಹುದು. परमेश्वर आपका न्याय करने वाला ನಿನ್ನ परमेश्वर है। ದಾರಿ ದೇವರು ನೋಡ್ತಾ ಇಲ್ಲ ಎಂಬುದಾಗಿ क्योंकि ಅನ್ನಿಸ್ತಾ परमेश्वर ಇರಬಹುದು. आपको देखने वाला परमेश्वर ನಿನಗೆ है। ಮಾತ್ರ ಯಾಕೆ ಉತ್ತರ ಬರ್ತಾ ಇಲ್ಲ ಎಂಬುದಾಗಿ ನೀನು ಕೇಳ್ತಿರಬಹುದು. आपको क्यों उत्तर नहीं आ रहा, आप पूछते होंगे। ನಿನ್ನ ಎಲ್ಲ ಸಮಸ್ಯೆ ದೇವರ ಮುಂದೆ ಹರಡು. वो अपनी हर समस्या को परमेश्वर के सामने ದೇವರನ್ನ लेकर ಹುಡುಕ ಪ್ರಾರಂಭಿಸು. परमेश्वर को ढूंढने के लिए ನಿನ್ನ इस्तेमाल करो। ಬಲಹೀನತೆಯಲ್ಲಿ वो उसको बोलो हम कमजोर है, ಆತನ ಬಲ ಕೊಟ್ಟು ಎಕ್ಸ್ಚೇಂಜ್ वो ಮಾಡಲಿದ್ದಾನೆ. परमेश्वर आपको बल देगा, आपको अदला बदली करेगा। ನಿನ್ನನ್ನು ಮೇಲಕ್ಕೆ ಏರಿಸಬೇಕಾ ಏರಿಸ್ತಾನೆ. वो अगर आप बोले मुझे ऊपर उठाए, ನಿನ್ನನ್ನು परमेश्वर ಓಡಿಸ್ಬೇಕಾ उठाएगा। ಓಡಿಸ್ತಾನೆ. अगर आपको दौड़ना है परमेश्वर ನಿನ್ನ दौड़ाएगा। ಪ್ರತಿಯೊಂದು ನಡೆಯಲ್ಲಿ ಆತ ನಿನ್ನ ಸಂಗಡ ಇದ್ದೇ हर ಇರುತ್ತಾನೆ. एक दिन हमें परमेश्वर के साथ चलना है। ಕಣ್ಣುಗಳನ್ನು ಮುಚ್ಚಿ ಕರ್ತನ ಮುಂದೆ ಒಪ್ಪಿಸಿಕೊಡೋಣ. अपने आप को बंद करके परमेश्वर के ನಮ್ಮ सामने ದೇವರು समर्पण करें। ನಂಬಿಗಸ್ತನಾಗಿದ್ದಾನೆ. वो परमेश्वर एक भरोसेमंद ನಮ್ಮ परमेश्वर है। ದೇವರು ಕೈ ಬಿಡಲಾರ. हमें परमेश्वर कभी हाथ नहीं छोड़ता। ನೀನು ಭರವಸೆ ಇಟ್ಟಿರುವ ದೇವರು ಯಾರೆಂಬುದಾಗಿ ತಿಳಿದುಕೋ. वो आप उसको समझने, हमारे परमेश्वर कौन है। ಆತ ನಿನ್ನೆ ಮೊನ್ನೆ ಬಂದ ದೇವರಲ್ಲ. वो आगे पीछे करने वाला परमेश्वर नहीं है। ಆತನು ನಾಳೆಗೆ ಮುಗಿದು ಹೋಗುವ ದೇವರಲ್ಲ. वो तुम्हारा कल सब कुछ खत्म हो जाएगा ऐसा परमेश्वर ಆತನು नहीं है। ಅನಂತನಾದ ದೇವರು. वो अनंत काल का He is परमेश्वर a है। everlasting वो God. अनंत काल का परमेश्वर है। ಆತನು ಯಾರಾಗಿದ್ದಾನೆ? वो अगर कोई भी हो, ನೀನು ಆಶ್ರಯಿಸುವ ನಿನ್ನ ದೇವರಿದ್ದಾರಲ್ಲ, वो परमेश्वर सब कुछ करता है। ಆತನು ಸೃಷ್ಟಿಕರ್ತನಾಗಿದ್ದಾನೆ. क्योंकि वो सृष्टि करने वाला परमेश्वर ಇವತ್ತು है। ಹೊಸ ಕಾರ್ಯ ಸೃಷ್ಟಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. वो परमेश्वर अभी एक नया काम करने की शक्ति ಓ, रखता ನಿನಗೆ है। ಬಿಸ್ನೆಸ್ ಹೊಸ ಸೃಷ್ಟಿ ಮಾಡ್ಲಿಕ್ಕೆ ಆತನು वो परमेश्वर ಶಕ್ತನಾಗಿದ್ದಾನೆ. नया बिजनेस करने के लिए आपकी मदद ಆ करेगा। ಪೋಸ್ಟ್ ಇಲ್ಲ ಅಂದ್ರೆ ಆತನ ಅದನ್ನು ಸೃಷ್ಟಿ ಮಾಡ್ತಾನೆ. वो जो पोस्ट नहीं है उसकी सृष्टि करने वाला ನಿಮ್ಮ परमेश्वर है। ಶರೀರದ ಅಂಗಗಳಲ್ಲಿ ಸಮಸ್ಯೆ ಇದೆಯಾ, ಅಂಗವನ್ನೇ ಸೃಷ್ಟಿಸಲು वो तुम्हारे ಶಕ್ತನಾಗಿದ್ದಾನೆ. शरीर के अगर अंदर कोई ऐसा अंग है वहाँ पर ಹೇಳಿ, परमेश्वर ನನ್ನ नया अंग ದೇವರಿಗೆ देगा। ಅಸಾಧ್ಯವಾದ ಯಾವುದು ಇಲ್ಲ. बोले ऐसा कोई काम नहीं जो मेरा परमेश्वर ನಮ್ಮ ना ದೇವರು करे। ಯಾರಾಗಿದ್ದಾನೆ? वो हमारा परमेश्वर कौन है? ಆತನು ದಣಿದು ಹೋಗುವುದಿಲ್ಲ. ಈ ನೆವರ್ ಗೆಟ್ಸ್ ಟಯರ್ಡ್. वो कभी नहीं थकता हमारा ನಮ್ಮ परमेश्वर। ದೇವರು ಯಾರಾಗಿದ್ದಾನೆ? हमारा परमेश्वर कौन है? ಆತನು ಅಪ್ರಮೇಯವಾದ ಜ್ಞಾನವುಳ್ಳವನಾಗಿದ್ದಾನೆ. वो एक स्वर्ग के परमेश्वर, ज्ञानी परमेश्वर है। ಆತನು ಯಾಕೆ ನನ್ನ ಜೀವನದಲ್ಲಿ ಮಾಡುತ್ತಿಲ್ಲ ಎಂಬುದಾಗಿ ಕೇಳುತ್ತಾ वो ಕೂರಬೇಡ. आप कई बार पूछते मेरे जीवन में क्यों नहीं हो रहा है।
ದೇವರ ಮುಂದೆ ನಿನ್ನನ್ನೇ ಅರ್ಪಿಸು. वो अपने आप को समर्पण करे परमेश्वर के सामने। ನಿನಗಾಗಿ ದೊಡ್ಡವು ಮಾಡಲು ಶಕ್ತನಾಗಿದ್ದಾನೆ. परमेश्वर आपके लिए बड़ा करने वाली शक्ति रखता है। ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. हर एक जन प्रार्थना ಅದರ करें। ಮುಂಚಿತವಾಗಿ ಒಂದು ಹಾಡನ್ನು ಹಾಡಿ, ಒಂದು ಹಾಡಿನ ಚರಣ ಹಾಡಿ ದೇವರನ್ನ उससे ಸ್ತುತಿಸೋಣ. पहले हम एक गीत गाएंगे। ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ, ಹೇಳಿ ಎದ್ದೇಳುವೆ, ಬಲ ಹೊಂದುವೆ, ಎದ್ದೇಳುವೆ, ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ, ಹದ್ದಿನಂತೆ ನಾ ಹಾರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಹೇಳಿ ಕರ್ತನಿಗೆ ಕಾಯುವವರು, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ನೀನು ಪ್ರಾರ್ಥಿಸುವ ವಿಷಯಕ್ಕೆ ಅಂತ್ಯ ಉಂಟು, ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ನಾವು ಮಾಡಬೇಕಾದದ್ದು ಕಾಯುತ್ತೇವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ತಂದೆಯೇ ನಿನ್ನ ಮಾತಿಗಾಗಿ ಸ್ತೋತ್ರ. पिता आपके लिए धन्यवाद पिता। ನೀ ನಮ್ಮನ್ನು ಕರ್ತನೆ ನಮಗಾಗಿ ದೊಡ್ಡ ಕಾರ್ಯ ಮಾಡುವ ಆತನ. पिता आप हमारे लिए बड़े काम करने वाले परमेश्वर। ನಿನಗಾಗಿ ಕಾಯುವವರಿಗಾಗಿ ದೊಡ್ಡ ಕಾರ್ಯ पिता आप ಮಾಡುತ್ತೀ. मेरे लिए बड़े काम करने वाले परमेश्वर। ಬಲಹೀನ ನಾವೆಂಬುದಾಗಿ ಒಪ್ಪಿಸುವಾಗ पिता हम कमजोर अपने आप को समर्पण ನಿನ್ನ करते ಬಲ हैं। ಕೊಟ್ಟು ನಮ್ಮನ್ನು ಕರ್ತನೆ ನಡೆಸಲು ಶಕ್ತ. पिता अपने बल से हमें तृप्त कीजिए। ನಮ್ಮನ್ನು ಏರ ಮಾಡುತ್ತಿ, हम अपने आप को समर्पण करते ನಮ್ಮನ್ನು ಓಡ ಮಾಡುತ್ತಿ, हैं। पिता हम दौड़ेंगे, ನಮ್ಮನ್ನು ನಡೆಯ ಮಾಡುತ್ತಿ ಸ್ವಾಮಿ. हम अपने आप को चलाएंगे पिता। ನಮ್ಮ ಎಲ್ಲಾ ಘಟ್ಟಗಳಲ್ಲಿಯೂ पिता हर एक चीज को ನಿನ್ನ ಬಲ ನಮಗೆ ಅನುಗ್ರಹಿಸುತ್ತೀಯಲ್ಲ. पिता आपके बल से हमें भर दे ನಿನ್ನ पिता। ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. आपके नाम को महिमा दे दे ನಿನ್ನ पिता। ಮಕ್ಕಳನ್ನಿದೋ ನಿನ್ನ ನಾಮ ಹೇಳಿ ಆಶೀರ್ವದಿಸ್ತಾರೆ. पिता आपके नाम से आपके लोगों को आशीषित करते हैं। ನಿನ್ನಲ್ಲಿ ನಿರೀಕ್ಷೆ ಇಟ್ಟು पिता आप इनको आशीषित करें। ನಿನ್ನನ್ನೇ ಕಾದಿರುವಂತಹ ಕೃಪೆ ದಯ पिता ये आपको आपके इंतजार करने वाले लोग हो ನಿನ್ನ सके। ಮಕ್ಕಳನ್ನು ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಆಶೀರ್ವದಿಸಿ पिता ಕಳಿಸು. आपके पवित्र आत्मा के नाम से इनको आशीषित ನಿನ್ನ करते हैं। ನಾಮ ಮಹಿಮೆಗೋಸ್ಕರ ಉಪಯೋಗಿಸು. आपके नाम को उपयोग होने पाए। ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ. प्रार्थना सुनने के लिए धन्यवाद करते हैं। ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. यीशु के नाम से मांगते हैं पिता। ಆಮೆನ್. 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 ತಂದೆಯ ದೇವರ ಪ್ರೀತಿ, ಕುಮಾರನಾದ ಯೇಸುವಿನ ಕರುಣೆ, ಪವಿತ್ರಾತ್ಮನ ಅನ್ಯೋನ್ಯತೆ ಈಗಲೂ ಸದಾ ಕಾಲವು ಪ್ರತಿಯೊಂದು ದೇವರ ಮಕ್ಕಳೊಡನೆ ಕರ್ತನ ಬರವಣಿಗೆವರೆಗೂ ಎಲ್ಲಾ ದಿನ ಉಂಟಾಗಿರಲಿ. पिता परमेश्वर का ಎಲ್ಲರೂ ಕೊಂಡಾಡಿ ಹಾಲೆಲೂಯಾ, ಹಾಲೆಲೂಯಾ, हालेलुया। ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್.